ಎಂದಿಗೂ ನೀನೆಂದಿರು ನೀನೇ 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 ತಾನೇ ಈ ಜನ್ಮದ ಕಲ್ಪನೆ ಎಂದಿಗೂ ಎಂದಿಗೂ ನೀನೆಂದಿಗೂ ನನ್ನನ್ನ ಇಲ್ಲಿಗೆ ಕರೆಸಿದ ಕಾರಣ ತಿಳಿಸು. ನಿನ್ನ ಪ್ಲಾನ್ ಪ್ರಕಾರ ನಿನ್ನ ಕಾಯ್ಕ ಮುಗಿಸಿ ಬಾಂಬೆ ಡಾನ್ ಡೀಲ್ ಮುಗಿಸಲು ಹೋಗ್ಬೇಕು ನಾನು. ಮೋನಿಕಾ, ಆ ವಜ್ರಕಾಂತ್ ಬೆಂಗಳೂರಿಂದ ಬಂದು ಈ ಊರಲ್ಲಿ ಯಾವುದೋ ಒಂದು ಮಸಲತ್ತು ಮಾಡುತ್ತಿದ್ದಾನೆ. ಇಂದಿನಿಂದ ನೀನು ಆ ವಜ್ರಕಾಂತನ ಸ್ನೇಹ ಬೆಳೆಸಬೇಕು. ಅವನು ನೀನು ಆಡಿಸಿದ ಗೊಂಬೆಯಂತೆ ಕುಣಿಯಬೇಕು. ಮುಂದಿನದನ್ನು ನನ್ನ ಗೌಪ್ಯ ಜಾಗಕ್ಕೆ ಬಂದು ಬಿಡು, ಅಲ್ಲಿಯೇ ತಿಳಿಸುತ್ತೇನೆ. ಮೋನಿಕಾ, ನಿನ್ನೊಂದಿಗೆ ರಾತ್ರಿಗಳು ಕಳೆದು ಅದೆಷ್ಟೋ ದಿನಗಳು ಕಳೆದು ಹೋಗಿವೆ. ಎಂದು ನಡೆಯಲಿ ನಮ್ಮಿಬ್ಬರ ರಾಸಲೀಲೆಯ ಚದುರಂಗಲಾಟ. ಮೋನಿಕಾ, चांदे शक्कर नहीं तो पीने के लिए क्या मजा, बिस्तर पे तेरा जैसा लड़की नहीं तो सोने के लिए क्या मजा. ಧರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮಾಣಿಯಾಗಿರಬಹುದು, ಆದರೆ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸದಿಂದ ಮೆರೆಯುವುದು ಈ ಬೆಂಕಿಯ ಕಾರ್ಮಾಣೆ. ಹೆಣ್ಣು ಒಲಿದರ ನಾರಿ ಮುನಿದರೆ ಹೆಮ್ಮಾರಿ. ಹೆಣ್ಣು ಜೊತೆ ಇಟ್ಕೊಂಡು ಶ್ರೀಮಂತ ಕಂಠದ ಸಂಪತ್ತನ್ನು ದೋಚ್ಕೊಂಡು ಹೋಗದೆ ಈ ಮೋನಿಕಾಳ ಗುರಿ. ಈ ಮೋನಿಕಾ ಒಂದೇ ಹಕ್ಕಿಗೆ ಕಾಳು ಹಾಕಿ ಕರಿಬಳಲ್ಲ, ಅದು ನನ್ನ ಜಾಯಮಾನದಲ್ಲಿ ಬಂದಿಲ್ಲ. ಅಂದು ನಾನು ಕಾಲೇಜ್ ಕಲಿಯುವ ಸಮಯದಲ್ಲಿ ನನ್ನ ಪಾಶನ ತಪ್ಪಿಸಿಕೊಂಡ ಸೂರ್ಯ, ಈ ಮೋನಿಕಾ ಈಗ ನಿನ್ನೂರಿಗೆ ಬಂದಿದ್ದಾಳೆ. ಆದಷ್ಟು ಬೇಗ ನಿನ್ನ ನನ್ನ ಮೋಹದ ಜಾಗದಲ್ಲಿ ಕೇಳಿಬಿದ್ದಿದೆ. ಐ ಆಮ್ ನಾಟ್ ಮೋಹ ತುಟಿದ ಮೋನಿಕಾ.
ಕಾಲಿಟ್ಟಾಯಿತು. ನನ್ನ ಮನೆತನಕ್ಕೆ ಯಾರಾದರೂ ಕಣ್ಣು ಹಾಕಿದ್ದ ಆದರೆ ಅವರ ಗೊಂಡವನ್ನು ತೆಗೆಯದೆ ಬಿಡಲಾರ ಈ ಹುಲಿಯ. ಯಾಕೆ ಲೇಟ್ ಮಾಡಾಕ ನಾನು ಲೇಟ್ ಹುಲಿಯ. ನನ್ನ ತಂಗಿ ಬರುವ ವೇಳೆ ಆಯಿತು. ಆದಷ್ಟು ಬೇಗನೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವಳನ್ನು ಕರೆದುಕೊಂಡು ಬರಬೇಕು. ನಾನಿನ್ನು ಬರುತ್ತೇನೆ. ನನ್ನ ಆಸೆ ಸಕಲ ಜೀವರಾಶಿಗಳನ್ನು ಲಾಲನೆ ಪಾಲನೆ ಮಾಡಿ ಆಶ್ರಯಪಟ್ಟ ಭೂತಾಯಿ ನಿನಗೆ ಈ ನಿನ್ನ ರೈತ ಸೇವಕ ಮಾಡುವ ಶತಕೋಟಿನ ಮನಗಳು. ನನ್ನ ತಂದೆ ತಾಯಂದಿರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಈ ಊರಿನ ರೈತರು ಯಾವತ್ತೂ ತೊಂದರೆಯಿಲ್ಲದೆ ಸುಖ ಸಂತೋಷ ನೆಮ್ಮದಿಯಿಂದ ಬಾಳಬೇಕೆಂಬುದು ಅವರ ಆಶೆಯಾಗಿತ್ತು. ಈ ರೈತನ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನಿಂತು ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಬಡಕಿಟ್ಟಿದ್ದಾಳೆ. ತಂಗಿ ತುಂಬಾ ವಿದ್ಯಾವಂತರಾಗಿದ್ದಾಳೆ. ನಿಮ್ಮ ಆಶೆಯಂತೆ ಈ ಊರಿನ ರೈತ ಬಾಂಧವರು ಸುಮಲ ಸಾಗರದಲ್ಲಿ ತೇಲಾಡುವಂತೆ ಮಾಡಿದೆ. ತಮ್ಮ ತಂಗಿಯರನ್ನು ನಿಮ್ಮ ಆಶೆಯಂತೆ ಬೆಳೆಸಿದೆ. ಇದುವೇ ಈ ರಾಮಣ್ಣ ಈ ವರ್ಷ ನಿಮ್ಮ ಜಯಂತಿಗೆ ಬರುತ್ತಿರುವ ಕಾಣಿಕೆ. ಈಗ ಬಂದೇನಮ್ಮ?
ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು ಹೌದು, ನಾನೇ. ಯಾಕೆ? ದೇವರು ಬಂತ ಬರಲೇಬೇಕು. ನಿನ್ನ ದೇಹ ತುಂಬ ಕೋಲ್ಬಿಚ್ಚಿನ ಸಂಚರಿಸಿಕೊಂಡ ನರನಾಡಿಗಳು ಅಸ್ವಸ್ಥಗೊಳ್ಳಬೇಕು. ಇದು ಈ ವಜ್ರಕಾಂತನದಿರುವ ವಜ್ರದ ಬಲಿ. ಚುಟ್ಟೆ ಕೇವಲ ವಜ್ರಕಾಂತ ಅಲ್ಲ, ನಿನ್ನ ಭಾವಿ ಭಾಮೇಶ ವಜ್ರಕಾಂತ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂಕು ಬಡಿದ ಮತಿಗೆಟ್ಟ ಗುತ್ತಿಗೆ ನಾನೇ ಸೂರಾದಿಶೂರ ರೈತ ಸಂಘದ ಅಧ್ಯಕ್ಷನೆಂದು ಸುತ್ತೂರಿನ ಜನರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಆ ಜ್ವಾಲಾಗ್ನಿಯ ಪ್ರತಿಫಲವೇ ಇದು ಮಾಮಾಶ್ರೀ. ನೀನಾವಣೆಲ್ಲ ನನಗೆ ಮಾವ ಎಂದು ಕರೆಯುವ ಅಲಮ ತಪ್ಪಿಸಿ ಹೋದ ನಿನ್ನ ಕೆಟ್ಟ ಕಾಯಗಳನ್ನು ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗು ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರ್ದಾರನಾಗಿದ್ದೇನೆ. ಹೇಗಿದೆ ನನ್ನ ಮರ್ಮ, ಕಲಿಯುಗದ ಕರ್ಮ. ಅಯ್ಯಮ್ಮ, ಏನಮ್ಮ ಇವರು ಆಡುವ ಮಾತು? ಹೌದಣ್ಣ, ಅವರು ಹೇಳೋ ಮಾತು ನಿಜವಿದೆ. ಎಂತಹ ತಪ್ಪು ಮಾಡಿಬಿಟ್ಟೆ ತಂಗಿ, ಎಂತಹ ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ಕಿವಿಗಿಲಿನ ಆರ್ಭಟ ಬೇಡಮ್ಮ ತಂಗಿ, ಬೇಡ. ಏನು ಅರಿಯದ ನಿನ್ನ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮವೆಂದು ನಾಟಕವಾಡಿ ನಾಳೆ ತನ್ನ ಕೆಟ್ಟ ಕಾರ್ಯವನ್ನು ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ನೋಡುವ ಎದ್ದು ಕಾಣುತ್ತಿದೆ ಎಂಬ ಇವಳ ಕರುಣೆಗಳನ್ನು. ಅಯ್ಯಮ್ಮ, ಇದು ಸ್ವತಂತ್ರ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಇಂತಹ ಗಿಡದ ಮರವನ್ನು ನಾನು ಬಿಡುವುದಿಲ್ಲ ತಂಗಿ, ಬಿಡುವುದಿಲ್ಲ ತಂಗಿ. ನೀನು ಇಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು. ಇದೇನಣ್ಣ ನೀನಾಡುವ ಮಾತು? ನೀ ಹೇಳಿದಾಗೆ ಕೇಳುತ್ತಾ ಕುಳಿತುಕೊಳ್ಳಲು ಬಾಯಲ್ಲಿ ಬೆರಳು ಚೀಪುವ ಚಿಕ್ಕ ಮಗುವಲ್ಲ ನಾನು. ವಯಸ್ಸಿಗೆ ಬಂದ ಹೆಣ್ಣು ನಾನು. ಸಾಕಷ್ಟು ಶಾಲೆ ಕಲಿತು ಈ ಜಗತ್ತಿನ ಬಗ್ಗೆ ಕಲಿತ ನಾರೇ ನಾನು. ನೀನು ಮದುವೆ ಆಗುತ್ತೇನೆಂದು ಒಂದೇ ಒಂದು ಮಾತು ನನ್ನ ಹತ್ತಿರ ತಂದು ಸಾಧಿಸಿದರೆ ಇದೇ ಊರಿನ ಸಾವಯವ ಕೃಷಿಕ ನನ್ನ ರೈತ ಮಿತ್ರ ಶಿವಾನಂದ ನಿರಾಕರಿಯವರ ಮಗ ಚಿಕ್ಕಂದಿನಿಂದಲೂ ಹೋರಾಟ ಮಾಡುವ ಹೋರಾಟಗಾರ. ಅಂತವನಿಗೆ ಕೊಂದು ನಿನ್ನ ಮದುವೆ ಮಾಡಬೇಕಂತ ನಾನು ತುಂಬಾ ಕನಸುಕೊಂಡಿದ್ದೆ ತಂಗಿ. ನನ್ನ ಆಸೆಯನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ ತಂಗಿ, ಮಣ್ಣು ಪಾಲು ಮಾಡಿಬಿಟ್ಟೆ. ಈ ಸಮಾಜವೇ ಇಷ್ಟು. ಹೆಣ್ಣು ಚಿಕ್ಕವಳಿದ್ದಾಗ ತನ್ನ ತಾಯಿಯ ಆಶ್ರಯದಲ್ಲಿ ಬೆಳೆಯಬೇಕು. ಮುಂದೆ ದೊಡ್ಡವಳಾದಾಗ ಅಣ್ಣ ತಮ್ಮಂದ್ರ ಆಶ್ರಯದಲ್ಲಿ ಬೆಳೆಯಬೇಕು. ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿಕೊಂಡು ಗಂಡನ ಆಶ್ರಯದಲ್ಲಿ ಬೆಳೆದು ಗಂಡನ ಗುಲಾಮರಾಗಿ ಬೀಳುತ್ತಾರೆ ಅಂತ ತಿಳಿದುಕೊಳ್ತಿದ್ದೆ ಆದ್ರೆ ಅದು ನಿನ್ನ ಮೂರ್ಖತನವನ್ನ. ನಾನು ವಯಸ್ಸಿಗೆ ಬಂದ ಹೆಣ್ಣು, ನಾನು ಇಷ್ಟಪಟ್ಟವರನ್ನು ಮದುವೆ ಆಗಿದ್ದೇನೆ. ಅವರ ಜೊತೆ ಬಾಳಿ ಬದುಕುತ್ತೇನೆ ಹೊತ್ತು ನೀನು ಕೇಳುವ ಮುಂದಿನ ಪ್ರಶ್ನೆಗೆ ನನ್ನ ಹತ್ತಿರ ಯಾವ ಉತ್ತರವೂ ಇಲ್ಲ. ಇದೆಲ್ಲ ಸುಳ್ಳು. ಸತ್ಯವನ್ನೇ ಸುಳ್ಳೆಂದು ಬೆಳೆದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯೇ ಈ ಮಗು. ಮತ್ಯಾವ ಸಾಕ್ಷಿ ಬೇಕು ನಿನಗೆ? ದೇವ ಮಾರುತೇಶ್ವರ, ಸುತ್ತು ಹತ್ತುವನಿಗೆ ಮಾದರಿಯಾದ ಈ ರೈತನ ಮಾನ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ. ಈ ಪ್ರಗತಿಪರ ರೈತರಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತಾಯ್ತಲ್ಲ ನನ್ನ ಸ್ಥಿತಿ. ಇಲ್ಲ ಇಲ್ಲ ಇಲ್ಲ, ನೀವಿಲ್ಲಿ ಇರಬಾರದು. ಹೊರಟು ಹೋಗಿ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕುರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರ್ದಾರನಾಗಿದೆ. ಲೇ ಚಾರ್ಲಿ, ನೋಡ್ರಪ್ಪ, ದೊಡ್ಡವ್ರ ಕೆಲಸ ನಮ್ಮಂತವ್ರ ಮೀ ಎಲ್ಲ ಹೊಲಸ ಅಂತ. ಇವ್ರ ಕೈಯಾಗ ಸಿಕ್ಕ ನಾವು ಇಲಿಗತೆ ಒದ್ದಾಡ್ದಾಗೈತಿ ನೋಡ್ರಿ. ನೀವು ಶಿಕ್ಷಣ ಮಾಡಿ ತರಿಸಿದಿಲ್ಲ, ಆ ಪೈಲ ಇದ್ರಾಗೈತಿ. ಇಷ್ಟ ಅಲ್ಲ, ಅವನ ಹಣಿ ಮನ ಸಹಿತ ನಾ ಬರೆದಿಟ್ಟ. ತೋರ್ಸ್ರಿ, ಅವ್ನು ಚಂದಾಗಿ ತೋರ್ಸ್ರಿ. ನೋಡು, ಚೆನ್ನಾಗಿ ನೋಡು. ಇಡೀ ನಿನ್ನ ಸರ್ವ ಆಸ್ತಿ ನಿನ್ನ ತಂದೆ ತಾಯಿಯರು, ನಿನ್ನ ತಂಗಿ ಸಿಂಚನ ಹೆಸರಿನಲ್ಲಿ ಬರೆದಿಟ್ಟಿದ್ದೆಲ್ಲ ವಿಲ್ ಸೀದಾ ನನ್ನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ.
ತಂಗಮ್ಮ, ಏನಮ್ಮ ಇದೆಲ್ಲ? 12 ತಲೆಮಾರಿನ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಮಗುವಾಗಿ ನೀನು ಹುಟ್ಟಿದೆ. ಹೀಗಾಗಿ ಹೆಣ್ಣು ಹುಟ್ಟಿದಳೆಂಬ ಮೋಹದಲ್ಲಿ ತಂದೆ ತಾಯಿಗಳು ಅಜ್ಜ ಮುತ್ತಜ್ಜರು ಬೆವರು ಸುರಿಸುತ್ತಿದ್ದ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿನಲ್ಲಿ ಬರೆದಿಟ್ಟಿದ್ದಾರೆ. ನೀನ್ಯಾವನೋ ಈ ಬೀದಿ ಕಾರಿಗೆ ಬರೆದು ಕೊಟ್ಟಿದೆಯಲ್ಲಮ್ಮ ತಂಗಿ, ಬೀದಿ ಕಾರಿಗೆ ಬರೆದು ಕೊಟ್ಟಿದೆಯಲ್ಲ. ಅಲ್ಲ, ನನ್ನ ಹೆಸರಿಗೆ ಬರ್ತಿರುವ ಬಿಲ್ಲನ್ನು ಯಾವಾಗ ಹೇಗೆ ಉಪಯೋಗಿಸಬೇಕಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಲಿ ಬಿಡಮ್ಮ ತಂಗಿ, ಆಸ್ತಿ ಅಂತಸ್ತು ಇದ್ಯಾವ ನಮಗೆ ಬೇಡ. ಬಂಗಾರದಲ್ಲಿ ತಂಗಿ ನೀನು ಬೇಕಮ್ಮ, ನಮಗೆ ನೀನು ಬೇಕು. ನೋಡಣ್ಣ, ಅಣ್ಣ ತಮ್ಮಂದಿರು ಮಾಡಿದ ತಪ್ಪಿಗಾಗಿ ನನ್ನ ಗಂಡ ಹೇಳಿದಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಇದ್ರೆ ಒಳ್ಳೆಯದು. ಇಲ್ಲ ಅಂದ್ರೆ ಪ್ರಪಂಚ ವಿಶಾಲವಾಗಿದೆ, ಎಲ್ಲಿ ಅಂದ್ರೆ ಹೊರಟು ಹೋಗೋದು ನನ್ನ ಅಭ್ಯಂತರವಿಲ್ಲ. ತಂಗಮ್ಮ, ಎಷ್ಟು ಸಲೀಸಾಗಿ ಹೇಳಿದೆ ಅಮ್ಮ. ನೀನು ಚಿಕ್ಕವಳಿದ್ದಾಗ ತಾಯಿಯ ಕೊರತೆ ಕಾಣಬಾರದೆಂದು ನಿನ್ನ ತಲೆಯ ಬಾಚಿ ಹೆಣನು ಹಾಕಿ ಆ ಚಂದಮಾಮನನ್ನು ತೋರಿಸಿ ಕೈ ತುತ್ತು ತೆನಿಸಿ ಆ ತಾಯಿಯ ಸ್ಥಾನ ಕೊಟ್ಟೆ. ತಂದೆಯುವ ಕೊರತೆ ಕಾಣಬಾರದೆಂದು ಜಗಲ ಮೇಲೆ ಹೊತ್ತು ನಿನ್ನನ್ನು ರಕ್ಷಿಸಿ ತಂದೆಯ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ಕಾಲೇಜು ಕಲಿಯುವ ನನ್ನ ತಂಗಿಗೆ ಯಾವುದೇ ತೊಂದರೆಯಾಗಬಾರದೆಂದು ಹಗಲು ರಾತ್ರಿ ಮಳೆ ಗಾಳಿ ಚಳಿ ಎನ್ನದೆ ದುಡಿದು ನಿಂತು ಒಬ್ಬನ ಅನ್ನ ಸ್ಥಾನದಲ್ಲಿ ನಿಂತು ಓದಿಸಿದ್ದನ್ನು ಮರೆತು ಬಿಟ್ಟೆ. ತಂಗಮ್ಮ, ಮುಂಗೈಗೆ ಬಂಗಾರದ ಬಳಿ ಬಂದರೆ ಅಂಗೈ ಮರಿಬಾರ್ದಮ್ಮ ತಂಗಿ, ಅಂಗೈ ಮರಿಬಾರ್ದು. ಲೇ, ಕೆಲಸಕ್ಕೆ ಬಾರದ ವಿಷಯವನ್ನ ಅವಳಿಗೆ ನೆನಪಿಸಿ ಮನಸ್ಸು ಬದಲಾಯಿಸಬೇಕಂದ್ರೆ ಅದು ನಿನ್ನ ಹುಚ್ಚುತನ. ಯಾವ ಜನ್ಮದ ವೈರ್ಯವು ನೀವು ನನಗೆ? ಅಣ್ಣ, ನಾನು ಕೈ ಹಿಡಿದ ನನ್ನ ಪತಿ ದೇವರ ಮೇಲೆ ಕೈ ಮಾಡುವಷ್ಟು ನನ್ನ ಎದುರಿಗೆ ಕೈ ಮಾಡುವೆಯಲ್ಲೋ? ಹೋಗೋ, ಹೊರಟು ಹೋಗೋ ನನ್ನ ಮನೆಯಿಂದ. ಇನ್ನೊಂದು ಸಾರಿ ತಂಗಿ ಅಂತ ಕರೆಯಬೇಡ ಈ ನಿನ್ನ ಹೊತ್ತು ಬಾಯಿಂದ. ತಂಗಿ ಎನ್ನುವ ಶಬ್ದವನ್ನೇ ಆ ಯೋಗ್ಯತೆಯನ್ನು ಕಳೆದುಕೊಂಡಿದ್ಯಾ ನೀನು. ಅಂತ ಮೇಲೆ ಅಣ್ಣ ಅಂತ ಕರೆಯುವುದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಲ ಮೋಕ್ಷ. ಸಾವುಕಾರ, ಮೊದಲ ಈ ಕೆಲಸ ಮಾಡ್ರಿ. ಅವ್ರು ಹೇಳಿದಂಗ ಮೊದಲಿನ ಮನೆಯಿಂದ ಹೊರಗಾಟ್ರಿ. ಮಾಮಾಶ್ರೀ, ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲವೇ, ಹೊರಟು ಹೋಗು ಈ ಮನೆಯಿಂದ. ನನ್ನ ತಮ್ಮ ಹುಲಿಯ ಬಂದರೆ ಹರಿದು ತಿನ್ನುತ್ತಾನೆ ನಿನ್ನ ಹೊಲಸುನೆ. ಹರಿದು ತಿನ್ನುತ್ತಾನೆ. ಮೊದಲು ನೀನು ಇಲ್ಲಿಂದ ತೊಲಗಲೇ ಮಗನೇ. ಲೇ ಕತ್ತೆ ಬಡವ, ಆ ಹೊಲಸಿನ ಈ ಹೆಸರೆತ್ಬೇಡ ಈ ಮನೆಯಲ್ಲಿ. ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ಬೀದಿ ನಾಯಿಯಂತೆ ಹೊಡೆದು ಸಾಯಿಸಿ ಬಿಡುತ್ತೇನೆ. ಹೋಗುತ್ತೇನೆ ವಜ್ರಕಾಂತ್, ಹೋಗುತ್ತೇನೆ. ಹೋಗುವ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ. ಮೋಸ ವಂಚನೆಯಿಂದ ಬಡಬಗ್ಗರನ್ನು ಬಡಿದು ತಿನ್ನುತ್ತಿರುವ ಈ ನಿನ್ನ ಹೊಲಸು ಬುದ್ಧಿಯನ್ನು ಇಲ್ಲಿಗೆ ಬಿಟ್ಟರೆ ನಿನಗೆ ಒಳ್ಳೆಯದು. ಇಲ್ಲದಿದ್ದರೆ ಈ ರೈತನ ಹುಲಿ ದುಷ್ಟರ ಸಂಹಾರಿ ಕುಖ್ಯಾತ ರವಣಿಗಳ ಬಿಂದ ನನ್ನ ತಮ್ಮನಿಂದಲೇ ನಿನ್ನ ದರ್ಪಕ್ಕೆ ಅಂತ್ಯ ಮಾಡಿಸಬೇಕಾಗುತ್ತದೆ. ಹುಷಾರ್ ಸಂಯಮ್ಮ, ನೀನಾದರೂ ಈ ಮನೆಯಲ್ಲಿ ಸುಖದಿಂದ ಬಾಳಮ್ಮ. ಏ ನಿಲ್ಲು, ನಿನ್ನ ಮೈ ಮೇಲಿರೋ ವಸ್ತ್ರ ವೈಢೂರ್ಯವೆಲ್ಲ ಈ ಮನೆಗೆ ಸೇರಿದ್ದು, ಅಂದರೆ ನನಗೆ ಸೇರಬೇಕಾದದ್ದು. ಅವುಗಳನ್ನು ಕಳಚಿ ಹೋಗು. ಅಷ್ಟೇ ಅಲ್ಲದೆ ಎಡಕ್ಕೆತ್ತಿ ಹಸಿರು ಟಾವೆಲ್ ಆರಿಸುತ್ತಿರುವ ರೈತ ಮುಖಂಡನನ್ನು ಮೆರೆಯುತ್ತಿರುವೆಯಲ್ಲ, ಆ ಹಸಿರು ಟಾವೆಲ್ ಕೂಡ ನನ್ನ ಸತ್ತು. ಈ ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆ ಆಗಬೇಕು. ಹೇ ಕ್ರೂರ ರಾಕ್ಷಸ ವಿಧಿ, ಸದಾ ರೈತನ ಹೋರಾಟಕ್ಕೆ ಸಂತೋಷಕ್ಕಾಗಿರುವ ಈ ಹಸಿರು ಟಾವೆಲ್ ಇಂದು ಈ ರೈತನ ಹೆಗಲ ಮೇಲೆ ಇರುವುದು ನಿನಗೆ ಇಷ್ಟವಾಗಲಿಲ್ಲವೇ? ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಈ ಹಸಿರು ಟಾವೆಲ್ ಇಂದು ಈ ಕ್ರೂರಿಯ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕು. ದೇವಾ, ನೀವೇ ಹೇಳು ದೇವಾ, ನೀವೇ ಹೇಳು. ಹೌದು, ನನ್ನ ತಂಗಿ ಇವನೊಟ್ಟಿಗೆ ಸಂತೋಷದಿಂದ ಬಾಳಬೇಕಾದರೆ ಇವನು ಹೇಳಿದ ಹಾಗೆ ಕೇಳಲೇಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎನ್ನಲು ಅಥವಾ ಕವಿ ಬರದ ಎನ್ನಲು? ಭದ್ರಕಾಂತ್, ಈ ಹಸಿರು ಟಾವೆಲ್ ತಾನು ಬೇಕು ನಿನಗೆ ಕೊಡುತ್ತೇನೆ. ಕೊಡುವುದಕ್ಕಿಂತ ಮೊದಲು ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ
ಹಸಿರು ಟಾವೆಲ್ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಎಂದರೆ ಮನಕುಲದ ಉಸಿರು. ಇದನ್ನು ರೈತನ ಉದ್ಧಾರಕ್ಕಾಗಿ ಬಳಸಬೇಕೆ ಹೊರತು ಏನಾದರೂ ನೀನು ಅಡ್ಡ ಮಾರ್ಗಕ್ಕೆ ಬಳಸಿದ್ದೆ ಆದರೆ ನಾನು ಈ ಮಣ್ಣಲ್ಲಿ ಮಣ್ಣಾಗಿದ್ದರೂ ಸರಿ ಎತ್ತು ಬಂದು ನಿನ್ನ ಎದೆಗೆ ಒಗೆಯುತ್ತೇನೆ. ಹುಷಾರ್. ಮೊದಲು ನೀನು ಬಿಚ್ಚಿಕೊಡಲೇ ನಿನ್ನ ಮೈ ಮೇಲಿರುವ ವಸ್ತ್ರವನ್ನು. ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ದೇವಿಯ ಹಿಡಿದ ಬಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ ಬಲವಂತ ಬಯಸದ ಸೇವೆ ಪೂಜೆ ಕರ್ಮಗಳಿಯ ಪರಮಾನವು ಹಂಗ ಮಾಡ್ತೀವಲ್ಲ ಹೋ ತಮ್ಮ, ನಾ ಇನ್ನೂ ಅದಾವ ಅದನ್ನೆಲ್ಲ ಬಿಚ್ಕೋಬೇಕು ನಾವ. ಏನ್ ಇವ್ ಹೇಳೋರು ಕೇಳೋರು ಇಲ್ದಂಗ ಏನ? ಚಾರ್ಲಿ, ಹೋಗು. ಅವನು ಎಲ್ಲಿ ಹೋಗುತ್ತಾನೋ ಏನು ಮಾಡುತ್ತಾನೋ ಸರಿಯಾಗಿ ಗಮನಿಸು. ದಣಿಯಾರ ಇದ್ರ ಕಾಳಜಿ ಬಿಡ್ರಿ. ಈ ಮಗ ಒಂದೊಂದು ಹೆಜ್ಜೆ ಎಲ್ಲಿ ಇರ್ತಾನ ಅಲ್ಲಿ ಫೋಟೋ ತೆಗದ ನಿಮ್ಗೆ ಹಡ್ಸಾಕ್ ಬಿಡ್ತಾನ್ರಿ. ಏ ಚಾರ್ಲಿ, ವಾಟ್ಸಪ್ ಅಲ್ಲಲ್ಲಿ ಅದು ವಾಟ್ಸಪ್. ಹೆಂಗ್ರ ನಾವು ಮೊದಲ ಕಲ್ತಿಲ್ಲ. ಬೇಡ ಆ ಪಿಸ್ರಿ ಬುಕ್ ತೆಗರಿ ಬಿಡ್ಲೇನು? ಅಲ್ಲ, ನಾವು ಬರೀ ಬಿಸಿರಿ ಬುಕ್ ಅಂತ ಏನದ ಗೊತ್ತರೇ ಐತಲ್ಲೋ. ಫೇಸ್ಬುಕ್ ಗೊತ್ತಾರ ಅದಕ್ಕ. ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಬಿಡೋದನ್ನ. ಹಿಂಗ ಅಲ್ರಿ ಅದ್ರ ಕಾಳಜಿ ಬಿಡ್ರಿ ನೀವು. ಆ ಮಗ ಬೇಕಾದ ಹೋಗ್ ಪಟಿನ ಹೇಳೋಕ ನೋಡೋಗ. ಸಿಂಚನ, ಇಷ್ಟು ದಿನ ಕಳ್ಳ ಪ್ರೇಮಿಗಳಾಗಿ ಲಾಡ್ಜ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ನಮ್ಮ ಮೈಮನ ತನಿಸಿಕೊಳ್ಳುತ್ತಿದ್ದೆವು. ಇಂದು ನಿನ್ನ ಈ ಅರಮನೆಯಲ್ಲಿ ನಮ್ಮದೇ ದರ್ಬಾರ್. ಬಾ ನನ್ನ ಒಲವಿನ ಮಂದಾರದ ಹೂವಿ, ತನಿಸು ಬಾಯಿ ನಿನ್ನ ನಲ್ಲ ನಮನ. ಆಯ್ತು ರಾಜ, ಇಂದು ಫ್ರೀ ಬರ್ಡ್ ಆಗಿ ಹಾಡಿ ಕುಣಿಯೋಣ ಬನ್ನಿನ ನದಿಗೆ.
ಗಣ್ಯಾರ ಇದ್ರ ಕೊಡಾಕ ಬಂದಿನ್ರಿ, ಯಾಕೋ ನನಗೆ ಕಣ್ಣಿಗೆ ಕತ್ಲು ಬಂದಂಗಾತ್ರಿ. ಅದು ಕೊಂಜಿ ಓಡಿ ವಾದಿ, ಯಾಕಂದ್ರೆ ಇಟ್ರನ್ನೆಲ್ಲ ಇಟ್ಕೊಂಡು ವಾದಿದ್ರ ಮೊದಲ ಒಂದು ಕಾಲ ಮುರಿದು ಎಲ್ಲಾರು ಕೊಸ್ಕೊಂಡಿಂದಾರು ನಿಮ್ಮ ವಸ್ತು ನಿಮ್ಮ ಅಂತ ಕಿಟ್ಕೋರಿ. ತಂದು ಕೊಟ್ಟದಿ ಬಾಳೆ ಪಾಡಾಗೈತಿ. ಇಲ್ಲ ಅಂದ್ರ ಹಂಗ ಹೋಗಿದ್ದಾರ ನೋಡ್ಲಿ, ಮೆಟ್ಲೆ ಬಡಿತೀನಿ ಬಾಂಧ. ಇದು ನಮಗೂ ಹೊಸದಲ್ರಿ, ಹಳಿದಾಗೈತಿ ನಿಮ್ಮಲ್ಲಿ. ಬಾ ಬಾ ಪಟಕ್ನ ಹಾಕ್ ಬಾ. ಇವು ಗತ್ತದಾಗ ಎಲ್ಲರೂ ತಿಕ್ಕಾಡಕ್ ಚೂಸ್ತಾವು, ಓದ್ ಎದುರಾಗಿ ಇರ್ತೀನಿ ನೋಡ್ರಿ. ಯಾಕೆ सिंचना दिल दिया तो दिलदार, दिल नहीं तो ಖತರ್ನಾಕ್ ವಿಲನ್ ವಜ್ರಕಾಂತ್. ಅರ್ಥಾತ್ ಪಂಜರದ ಭೂಮಿಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವಿಬ್ಬರು ಈ ಅರಮನೆಯಲ್ಲಿ ಹಾಯಾಗಿ ಸದಾಪದಿಂದ ಇರಬೇಕಾದರೆ ಈ ಮಗು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದರೂ ಕೊಟ್ಟು ಬಿಟ್ಟರೆ ಒಳ್ಳೆಯದಲ್ಲವೇ? ಏನ್ ಮಾತನಾಡ್ತಾ ಇದ್ರ ನೀವು? ನಿಮ್ಮ ಬಾಯಿಂದ ಬರುವ ಇಂಥ ಮಾತುಗಳೇ ನಮ್ಮಿಬ್ಬರ ಪ್ರೇಮದ ಕಾಣಿಕೆ. ಈ ಮಗುವನ್ನು ಬಿಟ್ಟೆದು ಸಾಧ್ಯವಿಲ್ಲ ವಜ್ರಕಾಂತ್, ಸಾಧ್ಯವಿಲ್ಲ. ಏನು? ಈ ವಜ್ರಕಾಂತನ ಮೇಲೆ ಇಲ್ಲದ ಪ್ರೀತಿ, ಈ ನನ್ನ ರಸರಕ್ತದಿಂದ ಉತ್ಪತ್ತಿಯಾದ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ? ಹೌದು, ಅದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ ಇದು ನನ್ನ ರಕ್ತದಿಂದಲೇ ಹುಟ್ಟಿದೆ ಅನ್ನೋದಕ್ಕೆ ಏನು ಗ್ಯಾರಂಟಿಲಿ ಹೆಣ್ಣೆ? ಹಾಗೆ ಮಾತನಾಡಬೇಡ ನೀವು. ಇಲ್ಲಿಯವರೆಗೂ ನಿಮ್ಮನ್ನು ಏನು ಬಯಸಿಲ್ಲ, ಮುಂದೆ ಏನನ್ನೂ ಕೇಳುವುದಿಲ್ಲ. ದಯವಿಟ್ಟು ಈ ಮಗುವನ್ನು ಮಾತ್ರ ನನ್ನಿಂದ ದೂರ ಮಾಡಬೇಡಿ ವಜ್ರಕಾಂತ್. ನನ್ನ ಊಹೆ ಸರಿಯಾಗಿದೆ. ಇದು ನನ್ನ ರಕ್ತದಿಂದಲೇ ಹುಟ್ಟಿಲ್ಲ. ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೆ ಬಸರಾಗಿರುವ ಕೂಸು ಇದು. ನಿನ್ನ ಬಾಯಿಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿ ನೀವು. ಇಷ್ಟೊಂದು ಕಠೋರವಾಗಿ ಮಾತನಾಡಬೇಡಿ ನೀವು. ನಿಮ್ಮನ್ನೇ ನಂಬಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವ ನನ್ನ ಅಣ್ಣಂದಿರ ಹಕ್ಕನ್ನು ತೊರೆದು ಬಂದೆ. ನನ್ನ ಸರ್ವ ಆಸೆಯನ್ನು ನಿಮ್ಮ ಹೆಸರಿಗೆ ಬರೆದುಕೊಟ್ಟೆ. ಆದ್ರೆ ನೀವೇ ನನ್ನ ಪ್ರಾಣ, ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನನ್ನ ಆಸ್ತಿ ಕೂಡ ಬರೆದುಕೊಟ್ಟೆ. ಅಂಥದ್ರಲ್ಲಿ ನಮ್ಮಿಬ್ಬರ ಪ್ರೇಮದ ಕಾಲಿಗೆ ನಾನು ಈ ಮಗುವನ್ನು ದೂರ ಮಾಡ್ತೀನಿ ಅಂತ ಎಷ್ಟೊಂದು ಸಾರಿ ಹೇಳಿದ್ದೆ. ಆದ್ರೆ ಈ ಮಗುವಿನ ಮೇಲೆ ಆನೆ ಮಾಡಿ ಹೇಳುತ್ತೇನೆ ವಜ್ರಕಾಂತ್, ನಾನು ಸತ್ತು ಹೋಗುತ್ತೇನೆ ವಜ್ರಕಾಂತ್, ಸತ್ತು ಹೋಗುತ್ತೇನೆ ನಾನು. ಈ ಮಗು ಬದುಕಿದರೆ ತಾನೇ ನಮ್ಮಿಬ್ಬರ ಪ್ರೀತಿಯ ಸಾಕ್ಷಿ ಇರುವುದು. La
ಅಂತೂ ನಿನ್ನ ಕಾಮಚೀಟಿಯ ಸಾಕ್ಷಿ ಮಗುವು ಸತ್ತು ಹೋಯಿತು. ಹಾಗಾದರೆ ಇನ್ನು ಮುಂದೆ ಯಾರು ನೀನು? ಅಯ್ಯೋ ದೇವರೇ, ನನ್ನಂತರಿಗೆ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಪ್ರೀತಿ ಪ್ರೇಮದ ವಂಚಕಾಗಿರು ನನ್ನ ಮಗುವನ್ನು ಕೊಂದು ಹಾಕಿದೆ ಅಲ್ಲ, ಖಂಡಿತವಾಗಿ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣೋ. ನೀನು ಬದುಕಿದರೆ ತಾನೇ ನನ್ನನ್ನು ಸಾಯಿಸುವುದು. ನಿನ್ನ ಮಗುವಿನ ಹತ್ತಿರ ನೀನು ಹೊರಟು ಹೋಗು. ಅಯ್ಯೋ ಅಮ್ಮ, ಅಣ್ಣ ಅಣ್ಣ, ನಿಂಗೆ ಮೋಸ ಮಾಡಿದ್ದಕ್ಕೋಸ್ಕರ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಅಣ್ಣ, ಮುಂದಿನ ಜನ್ಮ ಅಂತ ಇದ್ರೆ ಮತ್ತೊಮ್ಮೆ ನಿಮ್ಮ ತಂಗಿಯಾಗಿ ಹುಟ್ಟಿ ಬಂದು ನಿಮ್ಮ ಋಣವನ್ನು ತೀರಿಸುತ್ತೇನೆ ನಾನು. ನಿಮ್ಮ ಋಣವನ್ನು ತೀರಿಸುತ್ತೇನೆ ನಾನು. ಅಣ್ಣ, ದಯವಿಟ್ಟು ದಯವಿಟ್ಟು ಈ ನಿನ್ನ ಪಾಪಿ ತಂಗಿಯನ್ನು ಕ್ಷಮಿಸಿ ಬಿಡಣ್ಣ, ಕ್ಷಮಿಸಿ ಬಿಡು ಅಮ್ಮ. शेर से डरता है कभी कुत्ते से नहीं. ಅಂತೂ ಕನತೊಟ್ಟ ಈ ವಜ್ರಕಾಂತ್ ಮೊದಲನೆಯ ಕಾರಸ್ಥಾನದ ಮೆಟ್ಟಿಲು ಹತ್ತಿದೆ. ಇನ್ನು ಮುಂದೆ ನೋಡು ಈ ರೌದ್ರಮಯ ನಾಟಕದ ತಿರುವು ನಾಗಾಲೋಟ. ಈ ಆಸ್ತಿಯೆಲ್ಲ ಮಾರಿ ಹೊರದೇಶದಲ್ಲಿ ಮನೆ ಮಾಡಿಕೊಂಡು ಹಾಯಾಗೇ ಇರುತ್ತೇನೆ. ಓಹೋ, ಹುಲಿಯ ಇತ್ತ ಕಡೆನೇ ಬರುತ್ತಿದ್ದಾನೆ. ಬರಲಿ ಬರಲಿ, ಈ ಸೂಕ್ತ ಸಮಯಕ್ಕೆ ಬಂದಿದ್ದಾನೆ. ಈ ಕೊಲೆ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲು ಕಂಬಿ ಎಣಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಎಲ್ಲಿದೆಯಣ್ಣ? ತಂಗಿ, ತಂಗಮ್ಮ, ಅಯ್ಯೋ ದೇವರೇ, ಇದೆಂತ ಪರಿಸ್ಥಿತಿ ತಂದೆ ನನ್ನ ತಂಗಿಗೆ. ನೀನು ಬರುವ ದಾರಿಯನ್ನು ಬಸ್ ಸ್ಟ್ಯಾಂಡಿನಲ್ಲಿ ಬೆಳಗ್ಗೆಯಿಂದ ಕಾದು ಬೇಸತ್ತು ಮನೆಗೆ ಬಂದರೆ ಇಲ್ಲಿ ಇಂಥ ಕರಾಳ ದೃಶ್ಯ ನೋಡುವಂತಾಯ್ತಾ ತಂದೆ? ತಂಗಮ್ಮ, ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕೊಟ್ಟಿಸಿಕೊಳ್ಳಬೇಕಾದ ಈ ನನ್ನ ಕೈಯನ್ನು ಇಂದು ಅನಾಥ ಮಾಡಿ ಹೋದೆಯಾ? ಅಯ್ಯೋ ದೇವರೇ, ಈ ನನ್ನ ಮುದ್ದು ತಂಗಿಯನ್ನು ಯಾಕೆ ಕಸಿದುಕೊಂಡೆ? ತಂಗಮ್ಮ, ಅಣ್ಣ ತಂಗಿಗೆ ರಕ್ಷಾ ಕವಚ ಎಂದು ಹೇಳುತ್ತಾರೆ. ಆದರೆ ಈ ನಿನ್ನ ನತದೃಷ್ಟ ಅಣ್ಣ ತನ್ನ ತಂಗಿಗೇನೆ ರಕ್ಷಣೆ ಕೊಡದಂತಾಯಿತು. ಯಾರು ತಾಯಿಗಂಡರು? ಈ ಹೇಯ ಕೃತ್ಯ ಮಾಡಿದ ತಾಯಿಗಂಡರು. ಅವರು ಆತನ ಸುತ್ತಲ ಪಾತವದಲ್ಲಿ ಅಡಗಿದ್ದರು ಸರಿ, ಅವನನ್ನು
ವಿನಾಯಕ ವಜ್ರಕಾಂತ ಕೊಯ್ತಲ್ಲ ಹೆಂಚಿನವ್ರ ನಾವು ಚಾಕುಲಿ ಚುಚ್ಚಿ ಅಷ್ಟೇ ಅಲ್ರಿ ಪಾಪ ಇಳಿ ಕಂದಮ್ಮ ಆ ಕಂದಮ್ಮನ ಕಾಲ ಹಾಕಿ ಕಚಪ ಚಕಚಪ ಏನೆಲ್ಲ ಮಾಡ್ತೀರಿ ಇದ್ರ ಉಳ್ಳೆ ಬಡಿಲಿ ಇದನ್ನೆಲ್ಲ ನೋಡಿ ನನಗಂತರ ಕೈಕಾಲೆಲ್ಲ ಒಂದು ಮನೆ ಗದಬ್ರ ಅಂತ ನಡ್ಬೇಕತ್ತವು ಒಂದು ಮನೆ ತಂಡಿ ಜೋರ ಇದನ್ನು ಹೋಗಿನ ಯಾರು ಮುಂದಾಗಲ್ಲ ಹೇಳ್ಬೇಕಲ್ಲ ಯಾರಿಗೆ ಅಲ್ಲಪ್ಪ ನಾ ಏನಾರ ಕೊಲೆ ಮಾಡಿದ್ರೆ ನಿಮ್ ಮುಂದಾಗ ಹೇಳ್ಬೇಕು ನೀವು ಹೋಗಿ ವಜ್ರಕಾಂತಪ್ಪನ ಮುಂದಾಗ ಹೇಳ್ಬೇಕು ಅವ ನನಗ್ ಬಂದು ಏನಾರ ಮಾಡಿದ್ರ ನಾ ಒಟ್ಟ ಹೇಳಂಗಿಲ್ಲ ನಾನು ಹೇಳಂಗಿಲ್ಲ ನೀವು ಯಾರು ಹೇಳ್ಬಾರ್ದ ನೀವು ಹೇಳ್ಬಾರ್ದ ಅದು ಹೋಗ್ರಿ ಈ ನಮ್ಮ ಹಂದಿ ತಿರುಗ್ದಂಗ ತಂದಿ ತಿರುಗಾಡ್ಕೊಂತ ಮುಖಂದು ಎಲ್ಲರೂ ಹೋಗಿತ್ತಂತಿ ನಾನು ಅಲ್ರಿ ಇವನ ಹಾಲಿನ ಸಮಯದ ಹರಿಯದ ಹುಡುಗಿ ಬಂದು ಈ ನಮ್ಮನೆ ಬಟ್ಲೆ ಇಟ್ಕೊಂಡು ಕಾಯ್ಕೊಂತ ಕುಂತ ನನಗರ ಅವ್ರು ಬೇಡ ಇದಕ್ಕಂತಿ ನಾನು ಹಾಕೋಣ ಬಂದ ಕೈ ಮತ್ತ ಕೊರೋಣ ಒಪ್ಪನ ತಿಲ್ಲತ್ತೋಣ ನೋಡಿ ಹೊಲ ಅನ್ನಂಗಿಲ್ಲ ಮನಿ ಅನ್ನಂಗಿಲ್ಲ ಈ ನಮ್ಮನೆ ಹಂತಿ ಪದ ಹಾಡೋದು ಮಾತ್ರ ಬಿಡಂಗಿಲ್ಲ ಮದ್ರಂಗಿ ಹಂತಿ ಪದ ಹಾಡ್ಕೋತ ಹೊಲದಾಗ ನಾವು ದಗದ ಮಾಡಿದ ಗೊತ್ತಾಗಂಗಿಲ್ಲ ದೊಣ್ಣು ಆಗಿದ್ದು ಗೊತ್ತಾಗಂಗಿಲ್ಲ ಅಲ್ಲ ಮದ್ರಂಗಿ ಒಟ್ಟ ನಸಕನ್ಯಾಗ 3 ಕೇದ್ನೆ ತಿಳ್ಪಾನಿ ಏನ ಹಂಗ ದಗದ ಮಾಡ್ಕೋತ ವಾದ್ವಿ ಅಂದ್ರ ಬ್ಯಾಸರಿಕೆ ಎಲ್ಲ ಮಾಯ ಅದಕ್ಕ ನಮ್ಮ ಮಾನ ಬಸವಣ್ಣನ ಮಾತು ಹೇಳಿ ಗೊತ್ತೇ ನಿನಗ ಕಾಯಕದ ಕೈಲಾಸ ಕಾನಂದನ ಹೋಗ್ಲಿ ಬಿಡು ಅಲ್ಲೂ ನಿನ್ನ ಸಂಬಂಧ ಹರಿಯಕ್ಕೆ ಬಂದ ಹುಡುಗಿ ಈ ದಾರಿ ಮೇಲೆ ಕಾಯ್ತಿರ್ತಾಳ ಅನ್ನೋದು ಬೇಡ ಮತ್ ನನ್ ನೆನಪು ಬರ್ಲಿಲ್ಲ ನಮ್ಮ ನೆಟ್ವರ್ಕ್ ಬಾದ್ ಮಾಡ್ತಾರೆ ನಿಂದು ನೆಟ್ವರ್ಕ್ ನಿನ್ ಟವರ್ ಕಂಪನ ಕುಂತಿಲ್ಲ ಇನ್ನು ಎಲ್ಲಿ ನೆಟ್ವರ್ಕ್ ತರ್ತಿ ಒಟ್ಟ ಸಮಾಧಾನ ಇಲ್ವಾ ನಮಗೆಲ್ಲ ಶಕ್ತಿ ಕೊಟ್ಟನು ಅದು ಒಂದ್ ಇದ್ದಿಲ್ಲ ನಮಗದು ಹೋಗ್ಲಿ ಬೇಡ ಮನಸ್ಸಲ್ಲಿ ಹೆಂಗೆ ಬಂದ ಗೆಳತಿ ನನ್ನ ಪ್ರೀತಿ ಮಾಡದಲ್ಲಿ ನನ್ನ ಸಿಕ್ಕಿ ಮದನ ಪ್ರೀತಿ ಕಾರಣದಲ್ಲಿ ಯಾಕ ಬರೆದಲ್ಲಿ ನೆನಪ ಬರ್ಲಿಲ್ಲ ಮರ್ತ ಬಿಟ್ಟೆ ನಿನ್ನ ಮರಿ ಶಕ್ತಿ ನನಗಿಲ್ಲ ಏನಾರ ಚೀಲ ಹೊತ್ತು ಗಾಡಿ ಹೇಳ್ತೀನಿ ಅಂದ್ರೆ ಚೀಲದ ಮೇಲೆ ನೀನ ಕೂತಂಗಾಗಿರ್ತಿ ಹೋಗ್ಲಿ ಬೇಡ ಸೈಕಲ್ ಮೋಟ್ರ್ ತಗೊಂಡ್ ಜಮಖಂಡಿಗೆ ಹೊಂಟ್ನಿ ಅಂದ್ರ ಇದ್ರಿಗೆ ಬರೋ ಗಂಡು ಮಕ್ಳು ಸಕಟ್ ನಿನ್ನಂಗ ಕಾಣಕಟ್ಟ ಹೋಗ್ಲಿ ಬಿಡ್ ನೀನ್ ಹೆಂಗ ಮರಿತಿ ಅದ್ರಾಗ ಮದ್ರಂಗಿ ಹಾಲಿನ ಕ್ಯಾನ್ ಇಟ್ಟು ಅಪ್ಪ ದನವಾಗಿ ಅಲ್ಲಿ ಇಟ್ಟೇನಿ ಈಗ ತೇಕಾಕತ್ತಾರ ಬೆಳತಾನೆ ಹಂಗಂತೀನಿ ನಾನು ಹೌದೇನೆ ನನ್ನ ರಾಜ ಕೋತಂಬರಿ ಬೀಜ ಎತ್ತಿ ಹಾಕು ನಿನ್ನ ಬರಿತ ಹಾಲನ್ನ ಅದಕ್ಕೆ ನಾವು ತಯಾರಾಗಿ ಕೂತೀವಿ ಹೋಗ್ಲಿ ಬೇಡ ನಿನ್ನ ತೆರಿಗೆ ಮ್ಯಾಗಿನ ಅರ್ಬಿ ತಗದ ರಡಿನ ಇರ್ತಾಳ ಆಕಿ ತೆಗೆದು ಬೇಡ ಸರ್ಸೋದು ಬೇಡ ಒಂದೊಂದು ರಡಿನ ಒಪ್ಪನಾಗಿ ಇಟ್ಕೊಂಬಂದಿನ ಹಾಕಿ ಬಿಡು ಅದ್ರಂಗೆ ಇವು ಹಾಲ ತುಟ್ಟಿ ಹಾಲ ಗೀರಾಕ ಹಾಲ ಮತ್ತು ಎಮ್ಮೆ 60 ರೂಪಾಯಿ 80 ರೂಪಾಯಿ ಅದಾವ ಇವನ್ನ ನಿನ್ನ ಚೆರಿಗ್ಯಾಗ ಹಾಕಾಗ ಚೆರಿಗೆ ಪಚ್ಚಿರ್ಲಿ ಯಾಕ ತೆಳಗ ಚೆಲ್ಲಿದೆ ಅಂದ್ರ ಬಂಗಾರ ಅಂತ ಹಾಲ ವೇಸ್ಟ್ ಆಕ್ಕಾವ ನಿನ್ನ ಕುಡಿಯಾಕ ಮಜ್ಜಿನ ಸಿಗಂಗಿಲ್ಲ ನನಗ ಹೆಂಗೆ ಹಿಡ್ಕೋಬೇಕು ಅನ್ನೋದು ಗೊತ್ತೈತಿ ಮೊದಲು ಎತ್ತಿ ಹಾಕು ಕೆಳಗ್ ಒಂದನೆ ಬಿಟ್ರೆ ಹಾಕ್ತೀನಿ ಒಂದು ಬ್ಯಾಕ್ ತಪ್ಪನ ಹತ್ತಿ ಮಗನ ನಿಗಿರಿ ಮ್ಯಾಕ್ ಹೇಳಿ ಹಂಗಾರ
ನನಗೆ ಶಕ್ತಿ ಎಲ್ಲ ಕೊಟ್ಟನತ್ತೇನೆ ಏನ್ ಹೊರ 3 ಕ್ವಿಂಟಲ್ ಬರ್ತಾನ ಇವೇನ್ ಹಿಂಗ್ ಬರ್ತಾವಲ್ಲ ಇವು ಶಕ್ತಿನ ದೇವ್ರು ವಿಧಿ ವಿಧಿತ ರವಲಿ ವಿಧಿ ರವಲಿ ವಿಧಿ ಅಯ್ಯೋ ನಾನು ರಗಡ್ ಸರಿಗೆ ನೋಡಿನಿ ಏನ ನಿನ್ನ ಕಂಠ ಟೈಟ್ ಐತಿ ಅದ್ರಾಗ ಕಂಠ ನೋಡ್ರಿ ಹಾಕಂಗತಿ ತಳ ನೋಡ್ರಿ ಅಡಾಗೈತಿ ಮೊದಲಂಗಿ ನನಗಂತೂ ಆಗೋ ಶಕ್ತಿ ಇಲ್ಲ ಅದು ಹಾಕಿದ್ದು ಗೊತ್ತಾಗವಲ್ತ ಒಟ್ಟ ಅಯ್ಯಯ್ಯಯ್ಯ ನನ್ನ ಸೋರ್ಸು ಬೈದಾರ ನನ್ನ ತಳದ ಬಗ್ಗೆ ಮಾತಾಡ್ತಾ ನೀವು ಇವನ ಮಾಪ ನೋಡ್ರಿ ಆನಿ ಸಂಡೆ ಆಗೈತಿ ನನ್ನ ತಳದ ಬಗ್ಗೆ ಮಾತಾಡ್ತೀಯ ಅಲ್ಲೇ ಒಂದು ಕೊಡವಾದ ಕೊಟ್ಟನೆ ಬಾಯಿ ಗಪ್ಪ ಆದೀತು ನಾನು ಬಾಯಿ ನೀ ಬಂದ್ ಮಾಡಿಸ್ದೆ ಹೌದಾ ನೀನು ಎದಿ ಮೂರ್ತಿ ಮೊದಲಂಗಿ ಹಾನಿ ಮಾಡಿ ಹೇಳು ನಾ ಕೊಟ್ಟ ಹಾಲ್ನ್ಯಾಗ ಅನವ್ರ ಗೊತ್ತಾಗತ್ತೆ ಅದ ಒಂದ ಹನಿ ಹುಳಿ ಮೊಸರಿಗೆ ಬಿಟ್ಲ ಅಂದ್ರ ಹೆಪ್ಪಾಕತ್ಯ ಹೆಪ್ಪ ಗಂಟ್ಲೆ ಮಜ್ಜಿಗೆ ಆಕತ್ಯ ಮಜ್ಜಿಗೆ ಕಟ್ಟಿಗತ್ತಿ ಬಿಡುದತ್ತೆ ಕಟ್ಟಿಗತ್ತಿ ಬಿಡು ಕಡದ 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 ತುಪ್ಪ ಬರ್ತತಿ ತುಪ್ಪ ಕುಡಿಯಾಕ ತುಪ್ಪ ಸಿಗ್ತತೆ ನನ್ನ ಹಾಲ್ನ್ಯಾಗ ನೋಲೆ ಸಾಕು ಮುಗಿಸಿ ನಿನ್ನ ಮಾತು ಈ ಕನಸು ಅನ್ಕೋತ ಕರ್ಕೊಂಡು ಹೋಗ್ಬೇಡ ಕನಸಿನ ಲೋಕಕ್ಕ ಅಲ್ಲಿನ ನಮ್ಮಪ್ಪ ಬರ್ತಾನ ಜಪ್ಪಕ್ಕ ಈ ಏನಾರ ಹಾಗ್ಲಿಲ್ಲ ವಕೀಲೋದ ನಿತ್ಯಾನಂದನ ಮಠಕ್ಕ ತೊಯ್ಕೊಂಡ ಮಾಡ್ತಾರೆ ಅಲ್ಲ ನಿನ್ನಂತ ಸುಂದರ ಯಾರು ಮಠಕ್ಕೆ ಸೇರಿದಂದ ನಮ್ಮಂತ ಸುಂದರನ ಮಠ ಮಠ ಮಧ್ಯಾಹ್ನ ಲಾಭ ಲಾಭ ತೊಯ್ಕೋಬೇಕ ಹೋಗ್ಲಿ ಬೇಡ ಈಗ ಏನ್ ಹಿಡಿದು ಹಾಲು ತಗೊಂಡದಿ ನಮ್ಮದು ಕೊಡ ಮೊದಲು ಹಾಲಿನ ಬಾಕಿನ ನಿಂದೇನು ಕೊಡ್ಲಿ ಮೊದಲು ನಂದು ನನ್ನ ಮುಟ್ಟಿಸು ಆಮೇಲೆ ನಿಂದು ನೀನು ಕೊಡ್ತೀನಿ ಯಾವಾಗ ಕೊಡ್ತಿಲ್ಲ ಏನ್ ಮೇಕಿ ಈಗ ಕೊಡ್ತೀನೋ ಜಾಕಿ ಓ ಸೆಪೆ ಬಾಯ್ಲೆ ಈಗ ಹಿಂಗಾದ್ರೆ ಬೆಳತಾನೆ ಹಂಗ ಯವ್ವ ಬೆಳತಾನ ಈಗ ಒಂದ್ ತಾಸು ನಮ್ಮ ನಿದ್ದಿನ ಮನಗ ಇನ್ನು ಬೆಳತಾನ ವಾದೆ ತಿಳ್ಪ ನಿನ್ನ ಕೂಡ ನಾನು ಬದಾಮಿಗೆ ದಿನಕ್ಕೆ ಬೇಡ ಹೌಲೆ ಬೇಡ ನನಗೇನ್ ಆಕತಿ ಅಂದ್ರ ಏನಾಕತಿ ನಾಟಕ ನೋಡ್ರ ಆಕತಿ ಅವ್ರ ಖುಷಿ ವಾವಾ ನಿನ್ನ ನೋಡ್ರ ಆಕತಿ ಅವ್ರ ಬಿಸಿ ಏ ವಾವಾ ಅಂದ್ರು ವಾವ ನನಗ ಹಾ ಇರಲ್ಲ ನೀ ವಾವ ಅಂದ್ರ ಪಾಕಿಗೆ ಅಣ್ಣ 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 ಮತ್ತೆ ಅಲ್ಲಿ ಏನಿದೆ ಎಕಡೆ ಹೋಗ್ತಲ್ಲ ನಮ್ಮ ಬಾವಡಿ ಒಟ್ಟಾದೊಂದಿಟ್ಟು ಹಿಂಗ್ ಹಿಂಗ್ ಮಾಡಿದ ಹಿಂಗ್ 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 ವಾಲ್ಯವ್ವ ನಾವಲ್ಲಿ ಆತ ಬಿಡು ಗುಬ್ಬಿಗೆ ಹರುವ ಆಸೆ ನವಿಲಿಗೆ ಕುಣಿಯುವ ಆಸೆ ಈ ನಿನ್ನ ಚಿಗುರು ಮೀಸೆ ಮೇಲೆ ನನಗೆ ನೂರಾರು ಆಸೆ ಅಯ್ಯೋ ಬಿರು ಬಾರಿ ಏ ಗಾಡಿ ಹೋಮರ ಉರ್ಬಿಲಿ ಹೊಸಕತಮ್ಮ ನಿಂದೇನೆ ವಾಲ್ಯವ್ವ ನಾ ಉರುಪು ಲೇವಿಸ್ಬೇಕು ಕೂತು 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 ಇಲ್ಲಿ ಬಂದ ಅಲ್ಲ ಉರ್ಬಿಗೆ ನಿಂದರಾಗ ಚಾನ್ಸ್ ಕಡದರ ಕಡಿನಿ ಇದ್ದರೆ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನವಿಲ್ಲ ಯಾರ ಅಂದಿಕೆ ನನಗಿಲ್ಲ ನಿಮ್ಮ ಪಾಡನವಿಲ್ಲ ಯಾರಂದಿಗೆ ನನಗಿಲ್ಲ ಹೊರಗಿರಿಗಿರಿಗಿರಿ
ಸುಧಾರಿಸ್ಬೇಕಾದ್ರೆ ಒಂದು ಅರ್ಧ ತಾಸು ಇರ್ಬೇಕು ನಾನು. ಹೋಗ್ಬಿಡ್ ಮದ್ರಂಗಿ, ನಮ್ಮ ಸತ್ಯವಂತರ ಮಂಚಾನ ಪರಿಸ್ಥಿತಿ ಇನ್ನು ಬರಬಾರ್ದಾಗಿತ್ತು. ಕರೆ ನೋಡು, ಅವ ಬೇಬರ್ಸಿ ಸಿಂಚನವರನ್ನ ಕೊಲೆ ಮಾಡಬಾರ್ದಾಗಿತ್ತು. ಆ ಸಿಂಚನಾನ ಕೊಲೆ ಮಾಡ್ಯಾರ? ನಾನೇನು ಗೊತ್ತ ಯಾರು ಕೊಲೆ ಮಾಡ್ರ ಅಂತೇಳಿ? ನೀನು ಅಂದ್ರು ಮಾರಾಯ ಸಿಂಚನ ಹಂಗೆಲ್ಲ ಹೇಳಿದ್ದು ಆಗಲ್ಲ ಹೇಳತ್ತಿದ್ರಲ್ಲ. ಸಿಂಚನವ್ವರ್ ನಾವು ಯಾರ ಚುಚ್ಚಿ 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 ಕೊಲೆ ಮಾಡ್ಯಾರ. ಯಪ್ಪ ಹೋಗಿ ಬಿಡು ಮದ್ರಂಗಿ. ಪಾಪ ರಾಮನ್ ಅವ್ರು ಹೋಗಿ ಭಾಳ ದಿವಸ ಏನಿದಾರು ಏನಾರು ಇರ್ಲಿ ಬಿಡ. ದೇವ್ರ ದಯ ಒಂದು ಅವ್ರ ಮ್ಯಾಲ ಇರ್ಲಿ. ಹೌದು ಬಿಡ, ಸತ್ಯದ ಸತ್ತು ಪರೀಕ್ಷೆಯಿಂದ ಜಯ ಸಿಗುತ್ತ. ಪಟ್ನ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ. Hi Surya, how are you? Monica, what is this surprise? ಹಾಗೇನಿಲ್ಲ ಸೂರ್ಯ, ಯಾಕೋ ನೀನು ನೆನಪಾಯ್ತು ನೋಡೋಣ ಅಂತ ಬಂದೆ ಅಷ್ಟೇ. ನೋಡು ಮೋನಿಕಾ, ನಿನ್ನ ಭೇಟಿಯಾಗದೆ ಎಷ್ಟೋ ದಿನಗಳು ಕಳೆದರು. ಒಂದು ಫೋನ್ ಮಾಡಲು ನೆನಪಿಸಿಕೊಳ್ಳಲು ನೀನು ನನ್ನ ಭೇಟಿಗೆ ಬಂದಿರುವೆ ಎಂದರೆ ಇದನ್ನು ನಂಬಲು ಸಾಧ್ಯವೇ? ನಿಜವಾಗಿಯೂ ಸತ್ಯ ಸೂರ್ಯ, ಯಾಕೋ ಏನೋ ಗೊತ್ತಿಲ್ಲ, ನಿನ್ನೊಂದಿಗೆ ಕಳೆದ ಆ ನೆನಪುಗಳು ನನಗೆ ತುಂಬಾ ಕಾಡ್ತಾ ಇದ್ವು. ಅದಕ್ಕಾಗಿ ಏನೆಲ್ಲ ಹಳೆ ಪ್ರಕರಣ ಹುಡುಕುತ್ತಾ ಓಡೋಡ್ ಬಂದೆ ಅಷ್ಟೇ. ಮೋನಿಕಾ, ಜೋಕ್ ಮಾಡ್ತಿಲ್ಲ ತಾನೇ? ಸತ್ಯವಾಗಿಯೂ ಸೂರ್ಯ, ಸೂರ್ಯನ ಸುತ್ತ ಭೂಮಿ ಸುತ್ತಾನೇ ಇರುತ್ತೆ. ಹಾಗೆ ಈ ಮೋನಿಕಾ ಭೂಮಿ ಇದ್ದ ಹಾಗೆ ನಿನ್ ಸುತ್ತಾನೇ ಸುತ್ತಾ ಇರ್ತೀನಿ. ಹೌದು, ಇದೇನಿದು? ಪೆನ್ ಹಿಡಿಬೇಕಾದ ಕೈಯಲ್ಲಿ ಜಟ್ಟಿ ಹಿಡಿದ್ಯಾ, ಬ್ಯಾಗ್ ಹಾಕಬೇಕಾದ ಹೆಗಲಿಗೆ ರಂಟಿ ಹೊತ್ತಿದ್ಯಲ್ಲ, ಯಾಕೇನಾಯ್ತು? ಮೋನಿಕಾ, ಪಕ್ಷಿ ಎಷ್ಟೇ ಎತ್ತರಕ್ಕೆ ಹಾರಿ ಹೋದರೂ ಮರಳಿ ತನ್ನ ಗೂಡಿಗೆ ಬರಲೇಬೇಕಲ್ಲವೇ? ಹಾಗೆ ನಾನು BSc ಅಗ್ರಿ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಈ ಭೂತಾಯಿಯನ್ನು ಮರೆಯದೆ ಅವಳ ಸೇವೆಯನ್ನು ಮಾಡುತ್ತಿದ್ದೇನೆ. ನೌಕರಿ ಪಡೆದು ಇನ್ನೊಬ್ಬರ ಮುಂದೆ ಅಂಗಲಾಚಿ ಬೇಡಿಕೊಳ್ಳುವುದಕ್ಕಿಂತ ಈ ನನ್ನ ಭೂತಾಯಿಯ ಅಮೃತವಾದ ಮಡಿಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಇಡೀ ದೇಶದ ಜನ ಅನ್ನವೆಂದು ಸ್ವೀಕರಿಸೋರು. ಇಂತಹ ಪುಣ್ಯದ ಕೆಲಸ ಮಾಡುವುದು ಈ ಅನ್ನದಾತನಿಂದ ಮಾತ್ರ ಸಾಧ್ಯ. ರಾಜ, ಮೆಚ್ಚಿದೆ ನಿನ್ನ ಕಾಯಕವನ್ನ. ನನ್ನ ಹೃದಯ ಗೆದ್ದ ರೈತ ಈ ದೇಶಕ್ಕೆ ಅನ್ನದಾತ.
ಅದೇ ಮೋನಿಕಾ ಜೋಕ್ ಮಾಡ್ತಿಲ್ಲ ತಾನೇ? ಕಾಲೇಜು ಗೆಳತಿಯನ್ನು ಹೀಗೆ ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡುವುದು ಸೌಖ್ಯವಲ್ಲ. ಹಾ, ಅದೇ ನಮ್ಮ ಮನೆಗೆ ಹೋಗೋಣ. ಈಗ ಬೇಡ, ಮತ್ತೊಂದ್ಸರಿ ಬಂದಾಗ ಖಂಡಿತವಾಗಿ ಬರ್ತೀನಿ. ಏಕೆ ಮೋನಿಕಾ, ಈ ಬಡ ರೈತನ ಗುಡಿಸಲಿಗೆ ನಿನಗೆ ಬರಲು ಸಂಕೋಚವೇ? ಚೇಚಿ, ಹಾಗೇನಿಲ್ಲ. ನಾನು ಅರ್ಜೆಂಟ್ ಆಗಿ ಒಬ್ರಿಗೂ VIP ಪರ್ಸನ್ಗೆ ಭೇಟಿ ಆಗ್ಬೇಕಾಗಿದೆ. ಭೇಟಿ ಆದ ನಂತರ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ಬಾಯ್. ಕಾಲೇಜು ದಿನಗಳು ಮತ್ತೆ ಮರುಕಳಿಸಿದವು. ಈ ಮೋನಿಕಾ ಶ್ರೀಮಂತಿಕೆಯಲ್ಲಿ ಮೆರೆದರು, ನನ್ನ ಸ್ನೇಹ ಪ್ರೀತಿ ಮರೆತಿಲ್ಲ. ಹುಣ್ಣೂರ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ, ಹುಣ್ಣೂರ ನನ್ನೂರ ನಮ್ಮಲಿಲ್ಲ ಹುಡುಗ್ಯಾರ, ನಾಮಳ ಕೊಂಡಾಗಿ ನಾಮಳ ಕೊಂಡಾಗಿ ಕೂದಲ ವಂಡ್ರಿ ಕೂದಲ, ಕೂದಲ ವಂಡ್ರಿ ಕೂದಲ. ನೀವ್ ಎಂತ ಕೂದಲ ಕೊಡ್ತೀರಿ ಅದು ನಾವು ಖರೀದಿ ಮಾಡ್ತೀವಿ. ಕೂದಲ ವಂಡ್ರಿ ಕೂದಲ ಏನು ಕೇಳ್ತೀರಿ? ನಮ್ಮ ಪರಿಸ್ಥಿತಿ, ನಮ್ಮ ರಾಮಣ್ಣನ ಮನೆಯ ಕೆಲಸಕ್ಕೆ ಇದ್ರಿ, ಆ ನನ್ನ ಮಗ ಪಗಾರ ಹೆಚ್ಚಿಕೊಂಡ್ರು ವಾದ್ ಹೊರಗೆ ಹಾಕಿದ್ರಿ. ಕಡೆಗೆ ಈ ಕೆಲಸಕ್ಕೆ ಗಂಟು ಬಿದ್ದಿದ್ರಿ, ಎಲ್ಲಿ ತಕ ಕೈ ಹಿಡಿತೈತಿ ನೋಡ್ರಿ. ಕೂದಲ ವಂಡ್ರಿ ಕೂದಲ, ಕೂದಲ ಕೊಟ್ರೆ ಪಿನ್ನ ಕೊಡ್ತೀರಿ, ಪಿನ್ ಬೇಡಂದ್ರು ನಮ್ದು ಉದ್ದಣ ಸೂಜಿ ಕೊಡ್ತೀವ್ರಿ. ಮತ್ತೇನ್ಪ ಮುರಾರಿ, ಬಿಸ್ನೆಸ್ ಏನ್ ಜೋರ? ಕೊಡ್ತೀರಿ ಅಂದ ನಿಮ್ ಏನು ಗಾಬರಿ ಆಗ್ಬೇಡ್ರಿ. ಕೂದಲ ಕೂದಲ ಏ, ನನ್ನ ಎಲ್ಲಿಂದ ಕೊಡಬೇಕು? ಇಟ್ಕೊಳಕ್ ಮೊದ್ಲೇ ಕೂದ್ಲಿಲ್ಲ. ನೋಡ್ರಿ, ನೀವು ಕಂಡಪಡಿ ಖಾಲಿ ಕಲ್ ನಮ್ಮ ಸಂಜೂನ್ ಅಂಗಡಿಗೆ ಹೋಗಂದ ಮನ್ಯಾಗ ಕೂತ್ ಕಲ್ಯಾಣ ಕೂದ ತಾವ ಮಾಯಾಗವ್ರಿ. ತಮ್ಮ ಖಾಲಿ ಅಲ್ಪ ಶಾಲಿ. ಹ್ಞೂ ರೀ, ಅದೇ ಶಾಲಿ ಕಲ್ತು ಚೋಟ್ ಬಟ್ಟಿ ಹಾಕೊಂಡ ಚೌಡಿಗೆ ಬೇಡ, ಗಾಂಧಿನಗರಕ್ಕೆ ಬೇಡ, ನಮ್ಮ ಮನೆಗೆ ಯಾಕೆ ಹೊಂಟಾಡ್ರಿ ಈ ಹುಡುಗಿ? ಯಾಕೋ ಇವಳು ನಿನಗೆ ಮೊದಲೇ ಗೊತ್ತಾ? ಛೇ ಛೇ ಛೇ, ನಾವ್ ಅಂತವ್ರಲ್ರಿ, ನಮ್ಮ ಬೆಣ್ಣ ನಮ್ಗ ಗೊತ್ತಿಲ್ಲ, ಇನ್ನೊಬ್ರದಪ್ಪ ನಾವ್ಯಾಕೆ ಡೋಗಿ ನೋಡಕ್ ಹೋಗ್ರಿ. ಆಗಿದಾದ್ರಿ ಹೋಗಿದ್ ಹೋದ್ರಿ, ನಾಳೆ ನಮ್ಮ ಹುಲಿ ಜೈಲಿಂದ ಬರ್ತೈತಿ ಅಂತ ಹೌದನ್ರಿ? ಹೌದು ಮುರಾರಿ, ನಾಳೆ ನನ್ನ ಗೆಳೆಯ ಹುಲಿಯಾನ ಬಿಡುಗಡೆ ಅಂತ ಹೇಳ್ಯಾರ. ಆದರೆ ಒಳ್ಳೆಯವರ ಹಾದಿಯಲ್ಲಿ ನೂರಾರು ವಿಘ್ನಗಳು ಬಂದೇ ಬರುತ್ತವೆ. ನೋಡ್ಬೇಕಪ್ಪ ಏನಾಗುತ್ತದೆ ಅಂತ. ನೋಡ್ರಿ, ನೀವು ಸಿಕ್ಕಾಪಟ್ಟಿ ಸಾಲಿ ಕಲ್ತ್, ನಮ್ ಡಿಗ್ರಿ ಕಲಿಸ ಕಲ್ತ್, ನಮ್ PU ಕಲಿಸ ಕಲ್ತ್, ಸಿಕ್ಕಾಪಟ್ಟಿ ಕಾಯ್ದೆ ಕಾನೂನು ತಿಳಿದವರು ಹೇಗಾದರೆ ಮಾಡಿ ನಮ್ಮ ಸಾಹುಕಾರನ ಲಘು ಹೊರಗೆ ತಗೊಂಬರಿ. ಕಡಿಗ್ ನಿಮ್ಗ ತರುವುದು ನೀಗ್ಲಿಕ್ಕಂದ್ರ ನಮಗರ ಹೇಳ್ರಿ, ಕಡಿಗ್ ನಮ್ ಕೂದ್ಲ ಮಾರರಿ, ನಿಮ್ಗ ಸಹಾಯ ಮಾಡ್ತೀವಿ ನೋಡ್ರಿ. ಅವನ ಮೇಲೆ ಇಟ್ಟ ಈ ನಿನ್ನ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು. ಇದು ನಿನ್ನೊಬ್ಬನ ಕೋರಿಕೆ ಅಲ್ಪ. ನನ್ನ ಗೆಳೆಯ ಹುಲಿಯಾನ ಮನೆಯ ಪರಿಸ್ಥಿತಿ ಕೇಳಿ ಇಡೀ ಊರಿನ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ರೈತನೇ ದೇವರು, ರೈತನೇ ಸರ್ವಸ್ವ, ರೈತನೇ ದೇಶದ ಬೆನ್ನೆಲುಬು ಎಂದು ರೈತರ ಪರ ಹೋರಾಡಿದ ರಾಮಣ್ಣನ ಮನೆತನ ತನ್ನ ತಂಗಿಯಿಂದ ಬೀದಿಗೆ ಬಂತು. ತಾಯಿ ರೇಣುಕಾದೇವಿ, ಈ ಸತ್ಯವೆಂಬ ಪರೀಕ್ಷೆಯಲ್ಲಿ ಆ ರೈತನಿಗೆ ನ್ಯಾಯ ಕೊಡಿಸು ತಾಯಿ, ನ್ಯಾಯ ಕೊಡಿಸು. ಮುರಾರಿ, ನಾನೇನು ಬರ್ತೀನಿ. ಗಡಿಬಿಡಿ ಮಾಡ ಹುಡುಗಿ ಬಾರ ಆಡುತ್ತಿ ಬಾರ. ಗಡಿಬಿಡಿ ಮಾಡಿ ಬಾರ ಹುಡುಗಿ ಆಡುತ್ತಿ ಬಾರಿ. ಗಡಿಬಿಡಿ ಮಾಡಿ ಬಾರ ಹುಡುಗಿ ಆಡುತ್ತಿ ಬಾರಿ. ಆಡುತ್ತಿ ಬಾರಿ. ಹುಡುಗ ಕಲಿತು ಬರಿ. ಆಡುತ್ತಿ ಬಾರಿ.
ನೀವು ಕರಿವಿದ್ರು ಓಕೇರಿ ಬಿಳಿವಿದ್ರು ಓಕೇರಿ ಊತಿದ್ರು ಓಕೇರಿ ಗಿಟ್ಟಿದ್ರು ಓಕೇರಿ ಓಕೇರಿ ನೀವ್ ಎಂತಾದ್ ಕೊಟ್ರು ಅದಕ್ಕೆ ನಾ ಓಕೇರಿ ಓಕೇರಿ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳದ್ದು ಕಣ್ಮುಂದ ಹೊಳ್ಳಿ ಮರಬೇಡಿ ಬಾಳ ಚಂದನ ಜೀವನ ಮಾಡಿ ಅರಗಾಲಿ ಹೋಗಬೇಡಿ ಕೈ ಕೊಟ್ಟ ಹುಡುಗಿಯರಿಗೆ ಕೈ ಮುಗಿದ ಹೇಳದ್ದು ಕಣ್ಮುಂದ ಹೊಳ್ಳಿ ಮರಬೇಡಿ ಬಾಳ ಚಂದನ ಜೀವನ ಮಾಡಿ ಅರಗಾಲಿ ಹೋಗಬೇಡಿ ಕೂದಲವನ್ರಿ ಕೂದಲ ಕರಿವಿದ್ರು ಓಕೇರಿ ಬಿಳಿವಿದ್ರು ಓಕೇರಿ ಓದಿದ್ರು ಓಕೇರಿ ಗಿಂಟಿದ್ರು ಓಕೇರಿ ಓಕೇರಿ ನೀವ್ ಎಂತಾದ್ ಕೊಟ್ರು ಅದಕ್ಕೆ ನಾವು ಓಕೇರಿ ವೇಷ ನಮ್ಮನೇನ ಕೇಳ್ತೀರಿ ಈ ವೇಷ ರೀ ಹಗಲು ವೇಷ ನಿಜ ವೇಷ ಕಾಯಕ ವೇಷ ನಿನಗ ಹೆಂಗ ಬೇಕು ಹಂಗ ಅಡ್ಜಸ್ಟ್ ಮಾಡ್ಕೋ ಎಲೆ ಗಿಟ್ಟ ಬದಾಮಿ ಕುರಿ ಅಂತ ಬಂಡ ಹುಡುಗಿ ದುಡ್ಕೊಂಡು ತಿನ್ನಾಕಿ ಯಾವ ನನ್ನ ಮಗನ ಅಂಜಿಕೆ ಐತಿ ಆದ್ರೆ ಹೇಳ್ಬಿಡು 3 ತಿಂಗಳ ಕೆಲಸ ಚೇಂಜ್ ಮಾಡೋದು ನನಗೆ ಯಾಕೋ ಇಷ್ಟ ಆಗವಲ್ತು ನೋಡುವುದ್ರಂಗಿ ನಿನ್ನಾಗ ಒಂದು ಔಷಧ ಮಾಡ್ಲ್ಯಾಗ 2 ಸಲ ಸೂಜಿ ತುರಿತಿ 24 ಜನರಿಗೆ ಇಂಜೆಕ್ಷನ್ ಮಾಡಿ ದುಡ್ಡು ಗಳಿಸುವುದು ನಮ್ಮ ಜಯಮಾನದಾಗೆಲ್ಲ ನಮ್ದೇನಿದ್ರು ಸೀಸನ್ ಸಿಕ್ಕಾಗ ಯಾವ ವ್ಯಾಪಾರ ಮಾಡ್ಬೇಕು ಅದನ್ನ ಕಟ್ಟದ ಕಡಿಯಾಕಾಗವ್ರ ಬೇಬಾರ್ಸಿ ಹಳೆ ಬೇಬಾರ್ಸಿ ಯಾವ ಬಾಯಿಲೆ ಹೇಳ್ತಿಲ್ಲ ಒಂದ್ ಇಂಜೆಕ್ಷನ್ ಎಲ್ಲ 24 ಮಂದಿಗೆ ಯಾವಾಗ ಚುಚ್ಚಿದ್ದು ನೀ ನೋಡಿರಿ ಒಬ್ಬೊಬ್ಬರಿಗೆ ಒಂದು ಸೂಜಿ ಒಳಗ ಎಣ್ಣೆ ಏರಿಸಿ ದಪ್ಪು ಮನಕಶಿ ಮಾಡಿ ಕಳಿಸ್ತೀನಿ ಸೂಜಿನ ಅಂತದ್ರೊಳಗ ನನಗ್ ಮಾತಾಡ್ತೀನ ದೋಸ್ತ ನಾನ್ ತಿಂತ ನರ್ಸ್ ಕೋರ್ಸ್ ಕಲ್ಸ್ ಬಂದಕ್ಕೆಲ್ಲ ನನ್ನ ಡಾಕ್ಟರ್ಗೆ ಅಂದ್ರೆ ಏನ್ ತಿಳ್ಕೊಂಡಿ ಎಮ್ಮೆ ಡಾಕ್ಟರ್ ಮಾಡಿ ಎಲ್ಲ ನನ್ನ ಒಬ್ಬ ನರ್ಸ್ ಕೋರ್ಸ್ ಕಲ್ತು ಬಂದ ನರ್ಸ್ ಮದರಂಗಿ ಅದೀನಿ ಹೌದೇನ ನರ್ಸ್ ಬಾಯಿ ಮದರಂಗಿ ನೀವು ಹಿಂದಿನ ಕೊಡ್ತೀರೋ ಏನು ಮುಂದಿನ ಕೊಡ್ತೀರೋ ನಡಬರ್ಕಿನ ಕೊಡ್ತೀನಿ ಕೊಟ್ರ ಬಹಳ ಚಲೋ ಆದ್ರಿ ಏನದ ನಮ್ದು ನಿನಗೆ ಹಿಂದಿಂದ ಮುಂದಿಂದ ಕೊಡೋದು ಕೂದ್ಲಾರಿ ಕೂದಲ ನೀ ಎಂತಾದ ಕೊಡ್ತೀಯ ಅದ ಮ್ಯಾಗ ರೇಟ್ ಫಿಕ್ಸ್ ಮಾಡ್ತೀನಿ ಏನ ಹಾಫ್ ಕೊಡ್ತೀವಿ ಏನು ಫುಲ್ ಕೊಡ್ತೀವಿ ಏನು ಕರಿದು ಕೊಡ್ತೀವಿ ಏನು ಬಿಳಿದು ಕೊಡ್ತೀವಿ ಅಂದ್ರ ಇವ ಕೂದ್ಲಪ್ಪಿನ ಮರವನ ಹೌದಾ ನನ್ನ ಬಂಗಾರಿ ಕೂದ್ಲಪ್ಪಿನ ಬರೀ ಬರೀ ನಮ್ಮದೆಲ್ಲ ಬರೀ ನೀವು ಇದ್ರ ಮುಚ್ಚಿಕೊಡ್ರಿ ವ್ಯಾಪಾರ ನಾವು ಮಾಡಕ್ ಬಂದಿವ್ರಿ ನಿಮ್ಮೂ ಕೊಡ್ರಿ ಸಿಕ್ಕಲ್ಲಿ ಬಂದ ಕಾಟ ಕೂದ್ಲ ಕೊಡ್ರಿ ಅಂದ್ರೆ ನನಗೇನ್ ತೆಗೆದು ಕೊಡಕ ಹುಚ್ಚಂತ ಮಾಡೇನ ಬಾಬಾ ಮನೆಗೆ ಬಾ ಅಲ್ಲಿ ಬಾಚಿ 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 ಮನೆಗೆ ತಗೊಂಡು ಹೋಗುವಂತ ಹೌದು ಬಾಯಿಲೆ ಹೆಂಗ ಮಾಡಿ ರೇಟ್ ಕೂದಲು ನಿಮ್ಮಂತ ಹುಡುಗಿಯಾರ ಕೊಟ್ಟಂದ್ರ ಅವ್ರಿಗೂ ಒಂದ್ ರೇಟ್ ಬ್ಯಾರೇನ ಅದ್ರಾಗ ನಿಮ್ಗೆ ಸ್ವಲ್ಪ ಅಂಟಿಗಳು ಕೊಟ್ರಂದ್ರ ಅವ್ರಿಗೊಂದು ಗೋರ್ಮೆಂಟ್ ರೇಟ್ ಇಟ್ಟನ ಗೋರ್ಮೆಂಟ್ ರೇಟ್ ಮುದಕ್ಕೆ ಅರ್ಧಕ್ಕ ಅವ್ರಿಗೆ ಫ್ರೀ ಪಕ್ಕ ಸನ್ನಿಲಿ ಮಿಯಕಲ್ಲಿ ಕ್ಯಾನಲ್ಲ ಅದಕ್ಕೆ ಬಂದು ಹೌದು ಜೋನ್ಸಿನ ಏನದ ಕೊಡೋದು ಕೂದಲಣ ಕೂದಲ ಹೌದು ಕೂದಲ ಬೇರೆ ಪುಟ್ಟ್ಯಾಗ ತುಂಬಿಟ್ಟಿನಂತಿ ಏನು ನಿನ್ನೂ ತುಂಬಿಟ್ಟಿವು ಅದ್ರಾಗ ನಮ್ಮ ಸಾಂಗೋ ದಡ್ಡ್ಯಾಗ ಎಮ್ಮಿ ಬಾರಿ ಬಾಳ ಬೋಡಿಸ್ತೀವಿ
ನಮ್ಮ ಎಮ್ಮಿಗಳು ತುಂಬಿಟ್ಟು ನನಗೆ ತಿಳಿವಾರ್ದ ಹೋಗಿ ಬಿಡ ಮದರಂಗಿ. ನಿಮ್ಮಂತ ಎಂಗೇಜಿನ ಹುಡುಗಿಯಾರ ಕೊಟ್ರ ಅಂದ್ರ ನನಗೆ ಏನು ಕೊಡ್ಬೇಕು ಏನು ತಗೋಬೇಕು ಗೊತ್ತಾಗಂಗಿಲ್ಲ. ಮಿಕ್ಕವಾದ ಮಕ್ಕಳು ಸ್ವಲ್ಪ ಕೈಯಾಡಿಸ್ ಸಾಕು, ಪ್ಯಾಂಟ್ ಸದಕರ ಬಿಚ್ಚಿ ನಮ್ ಕೈಯಾಗ ಕೊಡೋದಾರ. ನೀನು ಏನು ಕೊಡ್ಲಿ ಅಂತ ನನ್ನ ಕೇಳಕತ್ತೇನು. ನೀ ಕೊಡ್ಲಿಕ್ಕಂದ್ರೆ ಬೆಳಕಾರ್ಲಿ ಹುಚ್ಕೊಂಡ ಕೈ ಬಿಡ್ತೀನಿ ನಾನು. ತಲೆಯಿಂದ ಕೆಡಿಸ್ಕೋಬೇಡ ಬಾಬಾ. ನೀ ಕ್ವಾಲಿಟಿ ಚೆಕ್ ಮಾಡಿ ರೇಟ್ ಫಿಕ್ಸ್ ಮಾಡೋದೇ ಹೊಡೆಯೋದರ ರೂಪಕಲ್ಲ ಹಸೆಕಾರ ಹಿಂದೆ ಕಟ್ಟು ತಿಂದ ಸಪ್ಲಾಗಿರ್ಬಾರ್ದು, ಲವ್ ಮಾಡಿದ್ರೆ ಮಕ್ಕಳಾಗಿರ್ಬಾರ್ದು. ಜೀವನದಾಗ ಲವ್ ಮಾಡ್ರಿ ಈ ಮೈಕಪ್ ಮಾಡಿ ಹುಡುಗಿಯರ ಲವ್ ಮಾಡಬೇಡ್ರಿ. ನೋಡಾಕ ಇಟ್ಟದಿ ಸರ್ವಿಸರ್ ಎಟ್ಟಾಗೈತಿ ನಿನಗ. ಸರ್ವಿಸ್ ನಂಗೆ ಕೇಳ್ತೇನ, ಮುಂದೆ ಕೂತವ್ರ ಕೇಳ ಸರ್ವಿಸ್ ಹೇಳ್ತಾರ. ಗೊತ್ತೈತಿ ನೀವು ಊರಿಗೆ ಮಿಕ್ಕಿದವ್ರ ಇವ ಇಷ್ಟು ಹಾರಾಡ್ತಾನಂದ್ರೆ ಪಕ್ಕ ಅಂಟಿಲ್ ಅವರ ಅಂತ ಕಾಣ್ತಾ. ಹುಟ್ಟಿದ ಊರಿಗೆ ಬಾದರ ನನ್ನ ಪಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿದಟ್ಟಗ ಮಾಡತಿ ಸಂಸಾರ ನಿಂಗೆ ಸಲುವಾಗಿ ತಂದೆ ತಾಯಿಗಿರಿನ ದೂರ ಕನಸಿನಾಗ ಕರೆದಂಗಕ್ಕತಿ ಆ ನನ್ನ ಗೆಳೆಯರ ಹುಕ್ಕಿ ಜಡ್ದಿರನ್ರಿ ಹುಕ್ಕಿ ನಿಮ್ಮ ಮನೆಗೆ ಹೊಡೆದಾಗ ಮೊನ್ನೆ ಯವ್ವ ಮಗಳ ಮದರಂಗಿ ಎಲ್ಲಿ ಹೋಗ್ಯಾತ್ ನೋಡ್ರಪ್ಪ ನನ್ನ ಕೂಸ. ಇನ್ನು ಅವನ ಇವ್ರ ಅಪ್ಪ ಈ ಕಡೆ ಬರಾಕ್ತಾನೆ.
ಇದಕ್ಕೊಂದು ನಾ ಐಡಿಯಾ ಮಾಡ್ಬೇಕು. ಹಜ ಹಜ ಮದುರಂಗಿ ಎಲ್ಲಿ ಹೋಗ್ಯಾಕ ನೋಡಪ್ಪ ನಾನು ಕೂಸ ಹಾಟಿ ನಾ ಚೌರಿ ಓಣ್ಯಾಗ ಹುಡುಕ್ಯಾಟಿ ಮತ್ತ ನಮ್ ಎಲ್ಲ ಮುಡ್ಯಾಗ ಓಣ್ಯಾಗ ಹುಡುಕ್ಯಾಟಿ ಇವ್ರು ಅವನ ಹಾಲು ತರ್ತನಂತೇಳಿ ಹೋಗ್ಯಾರಿ 6 ತಾಸ ನಾ ಇಲ್ಲೇ ಹನುಮಂತ ಡೇರ್ಯಾಗ ಹೋಗಂತ ಹೇಳಿನಿ. ಅದನ್ನ ಬಿಟ್ಟ ನಮ್ಮ ಮಗ ನೋಡಿ ಸಂಧ್ಯಾಗ ಹೋಗ್ತಾನಂತ ಹೋಗ್ಯಾರ. ಅಲ್ಲಿ ಮೊದಲ ನಮ್ಮ ಜ್ಯೋತಿ ಅಪ್ಪನವ್ರು ಬರ್ಬು ನಮ್ಮ ಮಳ್ಯಾಗಳು ಬಹಳ ಮಂದಿ ಇದಾರ. ಅವ್ರೇನ್ ಹಿಡ್ಕೊಂಡಾರೋ ಎಲ್ಲಿ ಹೋಗ್ಯಾಯ್ತು ಮೊದಲ ಕೂಸ ಸಾಣದೈತಿಪ್ಪ. ನಿಮ್ ಕೈಯಾಗ ಸಿಟ್ಟು ಎಲ್ಲಾರು ದ್ವಾರದ ಆದ್ರೂ ತಮ್ಮ ಮೊದಲ ಆರಾಗ ಹುಟ್ಟೈತಿ ಎಲ್ಲ ಆಯ್ತು. ಅಲ್ವಾ ತಂಗಿ ಎಲ್ಲಿ ಜಾಗ ಸಿಗತೈತ್ಲ ನಿಮ್ಮ ಅವನ ಅಲ್ಲೇ ತ್ಯಾಕಿ ಬಡ್ಕೊಂಡ್ ನಿಂದಿರ್ತಿಲ್ಲ ಇನ್ನ ಇವೊಬ್ಬ ಈಗ ಬಂದು ಅಡ್ಗೋದ್ನಾಗ ಅಡ್ಡುಟ್ಟಿದ ಹಡಾಪ್ ನನ್ನ ಮಗ ಈಗ ನಮ್ದು ಜುಮ್ಮಂತ ಕರೆಂಟ್ ತಗೊಂಡು ಸಣ್ಣಂಗಿ 100 ರೂಪಾಯಿ ಹತ್ತಾಕತ್ತಿತ್ತು. ನಿನಗೆ ಕರೆಂಟ್ ಅಡ್ಡ ಪಾಸ್ ಆಗಿಲ್ಲ ಮಗನ. ಇವ್ ನಾವು ನಿನಗೆ ಕರೆಂಟ್ ಪಾಸ್ ಆಗಿ ಆ ಉದ್ದನ ಬಲ್ಬ್ ಸುಟ್ಟ ಅವ್ ಸಣ್ಣ 2 ತೂಗುದವಲ್ಲ ಬಲ್ಬ ಅಪ್ಪ ಅಂದು ಬಿಟ್ಟವ. ಮಗನ ಕೈ ಬಿಡ. ಅಪ್ಪಾಜಿ ಅಪ್ಪಾಜಿ ಹೇಳಿ ಯವ್ವ. ನೀ ಇಲ್ಲೇ ಮಿಸ್ಟೇಕ್ ಮಾಡ್ಕೊಂಡಿ ನೋಡು. ಅದೇನಾಗ ಗೊತ್ತನು ಇವನ್ ಬಾಡಿಗೆ ಗುಳಿಗೆ ಇಂಜೆಕ್ಷನ್ ಆಗಿ ಬರಲ್ಲ ಅಂತ ಅದಕ್ಕ ಎಕ್ಸರ್ಸೈಸ್ ಹೆಂಗ ಮಾಡುದು ಅಂತ ಹೇಳ್ಕೊಡಕತ್ತಿದ್ಯಾ. ಏ ಯವ್ವ ಬಾಳ ಒಳ್ಳೆ ಕೆಲಸ ಮಾಡಿ ನೋಡು. ನಿಮ್ಮ ಮೌನ ಎಕ್ಸರ್ಸೈಸ್ ಇಲ್ಲಿ ಮಾಡಬೇಡ. ಆ ಸ್ಟೇಜಿಂದ ಹೋಗ ಜಾಗ ರಗಡೈತೆ ವಲ್ಲ ತಿಂಡಿದ್ರೆ ಶಕ್ತಿಗೆ ಬಾ. ಈ ಮಗಳಿಗೆ ಏನು ಗಾಡಿ ಆಗೈತಿ. ಸಂಜೆ ಮುಂದನ ನಮ್ ದಿಶೆಟೇನ್ ಹೋಟೆಲ್ದಾಗ ಒಂದು ಬುಟ್ಟಿ ಇಡ್ಲಿ ತಿಂದು ಬಂದ. ಈ ಮಗಳಿಗೆ ಏನಾಗೈತಿ ದಾಡಿ ಈ ಮಗಗೆ ಏನಾಗೈತಿ ಅಂದ್ರೆ ತಾಸ್ಕೊಮ್ಮೆ 2 ತಾಸ್ಕೊಮ್ಮೆ ಎಟ್ಟಿಟ್ಟ ದಪ್ಪ ಆಗಿ ಎಟ್ಟಿಟ್ಟಾಗಿ ಒಂದು ಶಟದ ನಿಂದ್ರ ಏ ನಿನ್ನ ಅವನ ಶಟದ ನಿಂದ್ರು ಏನದು ಕಾಲಪ್ಪಾಜಿ ಮನಕಾಲು ಕಾಲ ಇವನ ಕಾಲ ಕಾಲ ಅಂತೇಳಿ ಮೊಬೈಲ್ ಸರ್ವಿಸ್ ಮಾಡಾಕ ನೀನು 108 ಆಂಬುಲೆನ್ಸ್ ಆಗಿದಲ್ಲ. ನಡಿ ಮಾವನ್ ನಡಿ. ಇವನವನ ಕಂಡಾಪಟಿ ಸಾಲಿ ಕಲತ್ ಡಾಕ್ಟ್ರಿಗೆ ನೌಕರಿ ಮಾಡಾಕತ್ತೀರಿ. ಇಂತ ಉಡಾನ್ ಹುಡುಗರು ಜೋಡಿ ನಿಂದೇನವ ಕೆಲಸ. ನಡಿವ ನಿಮ್ಮ ಅವನ್ ನಡಿ. ಲಕ್ಷಗಟ್ಲೆ ಖರ್ಚು ಮಾಡಿ ಸಿಕ್ಕಾಪಟ್ಟಿ ದುಡ್ಡು ಹಾಕಿ ನಿನಗ ದವಾಖಾನೆ ಕಟ್ಸ ನಡಿವ ನಿಮ್ಮ ಅವನ್ ನಡಿ. ದವಾಖಾನ್ಯಾಗ ನಿನ್ನ ಸಂಬಂಧ ಗಿರೇಕಿಗಳು ಕಾಯ್ಲಾಕತ್ತೇವ. ಗಿರೇಕಿ ಯಾವ ಗಿರೇಕ್ರಿ ಚಾರ್ಲಿ ಮಾಮಾರ? ಮಂಗ್ಯಾನ ಮಗನ ನಿನ್ನಂತ ಪೇಷಂಟ್ಗಳು ನಂದು ಮುಂದೆ ಸೋರ್ತತಿ ನಂದು ಹಿಂದೆ ಸೋರ್ತತಿ ಕೋರ್ಸ್ಯಾಡ್ಕೋತ ಬರ್ತಿಲ್ಲ. ಆ ಪೇಷಂಟ್ಗಳೇ ಮಗನ ಪೇಷಂಟ್ ನೋಡ್ಯಾರಿ ಇವ ಮಗಳ ಓಪ ಅಲ್ಲ ಓಲ ನೀ ಸರಿ ಅಲ್ಲ ಒಂದಿಟ್ಟ ಸರಿ ಮಗನ ಈ ಬಾಳ ಆಗೈತಿ. ಓಡೇ ಬಿಡ್ತಾನ. ಹೆಂಗ ನೋಡು ಮಗ ಅಂಜಿ ಅಂದ್ರೆ ಏನ್ ತಿಳಿದಿ ಅಲ್ಲ ಈ ಮಗ ಇಲ್ಲೇ ಅದಾನ. ಏ ನಾ ಅಂದ್ರೆ ಯಾರೇ ಮಗನ? ನೀ ಯಾರು? ನಾನ ಮಗನ ಆಟ ಇಟ್ಟ ಅಸ್ಮಣಿ ಅಲ್ಲ. ಈ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ
ಅಲ್ಲಿ ವಜ್ರಕಾಂತದಲ್ಲ ಅವನು ಪಿಯಲೇ ಮಗನ ಪಿಯೆ ಅಷ್ಟ ಅಲ್ಲ ಮಗನ ಈ ಮಧುರಂಗಿ ಹಾಸ್ಪಿಟ್ಲ್ ಐತ್ಲ ಆ ಸಂಸ್ಥಾಪಕ ನಾನಲ್ಲೇ ಮಗನ ನಾನ ಈ ಮದರಂಗಿ ಹಾಸ್ಪಿಟಲ್ ನಿನ್ನ ಗುದ್ಲಿಲೆ ಪೂಜೆ ಮಾಡಿ ಅನ್ನೋದು ಯಾವ ಗ್ಯಾರಂಟಿ? ಮಗನ ಅಡ್ಡಾಡಿ ಹುಟ್ಟಿದ ನೀ ಹುಟ್ಟಿದ ನಮಗೆ ಗ್ಯಾರಂಟಿ ಇಲ್ಲ ಅಲ್ಲ ಅಲ್ಲ ಇವ ಮಗಳ ಈ ಅಡ್ಡಾಡಿ ಕೂಡ ಏನ್ ನಮ್ದಗದ ನಡಿ ಹೋಗುನು ಹೋಗೋಣಪ್ಪ ಬಾಬಾರ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಇಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಇಲ್ಲ ನೀನಿನಂತ ಜೀವ ನೀನಿನಂತ ಕಾಮ ನಿನ್ನಂತ ಮಗಳು ಇಲ್ಲ ಮರಳಿ ನೀನೇ ಇಲ್ಲ ನಿನ್ನ ಮಗಳು ಇಲ್ಲ ಅಯ್ಯೋ ನಿನ್ನ ಮರಳಿ ನೀನೇ ಇಲ್ಲ ನೀನು ನನ್ನ ಜೀವ ನೀನು ನನ್ನ ದೈವ ಯಾವ ದೇವರ ಮರಳು ಇಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಇಲ್ಲ ಅಯ್ಯೋ ನಿನ್ನ ಅಕ್ಕ ಜೌಲೆ ಜೌಲೆ ಯವ್ವ ನೀ ಎಲ್ಲ ಹಿಂಗ ಈ ಮುದುಕ್ ಮನುಷ್ಯನೇ ಎಳ್ದಾಡಿದ ಅಂದ್ರ ಇವ್ನು ಅವನ ಮೊದಲ ಕಾಲಾಗ ಆನಿಲ್ಲ ಯವ್ವ ಅದಕ್ಕ ದೌಡ್ ಮನಿಗ್ ಹೋಗು ನಡಿ ಬೇಕ್ ಬರ್ತೈತಿ ನನಗ ಮೊದಲ ನಿಮ್ಮ ಅವನು ಮೊದಲು ಹಿಂಗ ಮಾಡಿದ ಇವನು ಅವನ ನಿನ್ನ ತಯಾರು ಮಾಡೋ ಸಲುವಾಗಿ ನನ್ನ ಎರಡು ಮೊಳಕ